Hi dear students, welcome back to Abhiyan's online physics class. So last class ಅಲ್ಲಿ MCQs ಮತ್ತೆ fill in the blanks ನ ನೋಡಿದ್ವಿ. So ಇವತ್ತಿನ ಕ್ಲಾಸ್ ಅಲ್ಲಿ 2 mark question. Okay. So without wasting the time, let us take the questions. Question ಏನ್ ಹೇಳುತ್ತೆ ಅಂದ್ರೆ which types of charges are acquired by plastic rod and wool when they are rubbed against each other? The charging by ಫ್ರಿಕ್ಷನ್ ಮೇಲೆ ಕ್ವಶನ್. ಪ್ಲಾಸ್ಟಿಕ್ ರಾಡ್ ಮತ್ತೆ ಹುಲ್ಲನ್ನ ರಬ್ ಮಾಡ್ತಾರೆ, ಆವಾಗ ಒಂದನ್ನೊಂದು ರಬ್ ಮಾಡ್ತಾರೆ, ರಬ್ಡ್ ಅಗೇನ್ಸ್ಟ್ ಈಚ್ ಅದರ್. ಆವಾಗ ಪ್ಲಾಸ್ಟಿಕ್ ರಾಡ್ ಯಾವ ಚಾರ್ಜ್ ಅನ್ನ ಗೇನ್ ಮಾಡ್ಕೊಳ್ಳುತ್ತೆ, ಹುಲ್ಲು ಯಾವ ಚಾರ್ಜ್ ಅನ್ನ ಗೇನ್ ಮಾಡ್ಕೊಳ್ಳುತ್ತೆ. ಅಗೇನ್ ಲೆಟ್ ಅಸ್ ಟೇಕ್ ದ ಹೆಲ್ಪ್ ಆಫ್ ಟ್ರೈಬೋ ಎಲೆಕ್ಟ್ರಿಕ್ ಸೀರೀಸ್. ಇದ್ರಲ್ಲಿ ನೋಡ್ರಿ ಹುಲ್ಲನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಹುಲ್ಲು ಲೂಸಸ್ ಎಲೆಕ್ಟ್. ಹಾಗಾದ್ರೆ ಪ್ಲಾಸ್ಟಿಕ್ ರಾಡ್ ಏನಾಗಬೇಕು, ಪ್ಲಾಸ್ಟಿಕ್ ರಾಡ್ ಗೇನ್ಸ್ ಎಲೆಕ್ಟ್. ಸೊ ಹಾಗಾಗಿ ಲೂಸಸ್ ಎಲೆಕ್ಟ್ರಾನ್ಸ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ಹಾಗಾದ್ರೆ ಪ್ಲಾಸ್ಟಿಕ್ ರಾಡ್ ಗೇನ್ಸ್ ಎಲೆಕ್ಟ್ರಾನ್ಸ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್. ನೀವು ಇಷ್ಟೊಂದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಏನಂತ ಬರಿಬೇಕು, ಜಸ್ಟ್ ಲಾಸ್ಟ್ ಸೆಂಟೆನ್ಸ್ ಬರಿಬೇಕು. ಏನು, ಪ್ಲಾಸ್ಟಿಕ್ ರಾಡ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್, ಹುಲ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ ಅಂತ ಬರೆದ್ರೆ ಸಾಕು. ಜಸ್ಟ್ ಐ ಶೋಡ್ ಹಿಯರ್ which one gains, which one loses electron. Okay, next question. Which are the two types of charges, named by ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಕೇಳ್ತಾರೆ. ನೇಮ್ ಯಾವ ಚಾರ್ಜ್ ಅನ್ನ ನೇಮ್ ಮಾಡ್ತಾರೆ ಅಂತ. ವಿಚ್ ಆರ್ ದ ಟೂ ಟೈಪ್ಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಟೂ ಟೈಪ್ಸ್ ಆಫ್ ಚಾರ್ಜಸ್. ಒನ್ ಈಸ್ ಪಾಸಿಟಿವ್ ಚಾರ್ಜ್, ಅನದರ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ಬರೆದ್ರೆ ಸಾಕು. ದೀಸ್ ಆರ್ ದ ಟೂ ಚಾರ್ಜಸ್ ನೇಮ್ಡ್ ಬೈ ಬೆಂಜಮಿನ್. ನೇಮ್ ಮಾಡ್ತಾರೆ ಅಷ್ಟೇ. Okay, next, draw a neat label diagram of gold leaf electroscope. ನಾನೇನ್ ಮಾಡ್ಬಿಟ್ಟಿದ್ದೀನಿ, ಡೈರೆಕ್ಟ್ ಕಾಪಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಇದನ್ನ ಬರೀಬೇಕಾಗುತ್ತೆ ವಿತ್ ಲೇಬಲಿಂಗ್. ಮೆಟಲ್ ನಾಬ್ ಆಗಿರ್ಬೋದು ಅಥವಾ ಮೆಟಲ್ ರಾಡ್, ರಬ್ಬರ್ ಮತ್ತೆ ಗೋಲ್ಡ್ ಲೀವ್ಸ್ ಇರುತ್ತೆ, ಗ್ಲಾಸ್ ವಿಂಡೋ. ಇದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಬಟ್ ದಿಸ್ ಇಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಗೋಲ್ಡ್ ಲೀಫ್. ಅವ್ರು ಪರ್ಟಿಕ್ಯುಲರ್ ಆಗಿ ಏನು ಅಂತ ಕೇಳಿಲ್ಲ. ಬೆಟರ್ ಯು ರೈಟ್ ದಿಸ್ ಒನ್. ಇಷ್ಟು ಮಾತ್ರ ಬರೆದ್ರೆ ಸಾಕು. ನೋಡ್ರಿ, ಇದನ್ನ ಬರೆದ್ ಬಿಡ್ತೀನಿ. ಮತ್ತೆ ಸರ್ ಬರ್ದಿಲ್ಲ ಕಾಪಿ ಮಾಡಿ ಹೇಳಿದ್ರು ಅನ್ಕೊಬಿಡ್ರಿ. ಬಾಕ್ಸ್ ಇರುತ್ತೆ, ಈ ತರ ಒಂದು ರಬ್ಬರ್ ಕಾರ್ಕ್ ಇರುತ್ತೆ, ರಬ್ಬರ್ ಇರಿ ಸಾಕು, ರಬ್ಬರ್ ಕಾರ್ಕ್. ಇದ್ರೊಳಗೆ ಏನ್ ಮಾಡ್ತಾರೆ, ಮೆಟಲ್ ರಾಡ್ ಅನ್ನ ಇನ್ಸರ್ಟ್ ಮಾಡ್ತಾರೆ. ರಾಡ್ ಇನ್ಸರ್ಟೆಡ್ ಲೈಕ್. ಇಲ್ಲೇನಿರುತ್ತೆ, ಗೋಲ್ಡ್ ಲೀವ್ಸ್ ಇರುತ್ತೆ. ಇಲ್ಲೊಂದು ಮೆಟಲ್ ನಾಬ್ ಇರುತ್ತೆ. ಇದಕ್ಕೆ ಏನ್ ಮಾಡ್ತಾರೆ, ಒಂದು ಚಾರ್ಜ್ಡ್ ಬಾಡಿಯನ್ನ ಟಚ್ ಮಾಡ್ತಾರೆ. if I take positively charged body, ಏನೇನಂತೆ ಪಾಸಿಟಿವ್ ಚಾರ್ಜಸ್ ಫ್ಲೋ ಆಗುತ್ತೆ. ಸೊ ಲೀವ್ಸ್ ಮೇಲೆ ಪಾಸಿಟಿವ್ ಚಾರ್ಜಸ್ ಕೂತ್ಕೊಳ್ಳುತ್ತೆ. ಇದನ್ನ ಲೇಬಲ್ ಮಾಡಬೇಕು. ದಿಸ್ ಒನ್ ಅಂಡ್ ದಿಸ್ ಒನ್ ಅಂಡ್ ದಿಸ್ ಒನ್. ಸೊ ಇಲ್ಲಿ ಗ್ಲಾಸ್ ವಿಂಡೋ ಮೆನ್ಷನ್ ಮಾಡಿದ್ರೆ ನಡೀತೆ. ಲೇಬಲಿಂಗ್ ಮಾಡಬೇಕು. ಮಿನಿಮಮ್ 3 ಲೇಬಲಿಂಗ್ ಮಾಡಬೇಕಾಗ್ತದೆ. ಇದೇ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಷ್ಟೇ. ಡಯಾಗ್ರಾಮ್ ಆಫ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ತರ ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ question, what are electric conductors? Given example. So electric conductors ಅಂದ್ರೆ ಏನು, ಇದೇನು ಕ್ವಶನ್ ಕೇಳಿದಾರೆ, ಇದಕ್ಕೆ ಆನ್ಸರ್ ಮಾಡುವ. ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಅಲೋ ದ ಚಾರ್ಜಸ್ ಟು ಫ್ಲೋ ಅಂತ ಬರೆದ್ರೆ ಸಾಕು. ಅವನ್ನ ನಾವು ಕಂಡಕ್ಟರ್ಸ್ ಅಂತ, ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಅಂತ ಕರೀತಾರೆ. ಎಲೆಕ್ಟ್ರಿಕ್ ಅಂದ್ರೆ ರಿಲೇಟೆಡ್ ಟು ಚಾರ್ಜಸ್ ಫ್ಲೋ ಆಗ್ಲಿಕ್ಕೆ ಅಲೋ ಮಾಡುತ್ತೆ ಅಂತ ನಾವು ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಆಲ್ ಮೆಟಲ್ಸ್, ಹ್ಯೂಮನ್ ಬಾಡಿ. ಓಕೆ, ಸೊ ಮೆಟಲ್ಸ್ ನೀವು ಯಾವ್ದು ಬೇಕಾದ್ರೂ ಜನರಲ್ ಎಕ್ಸಾಂಪಲ್ಸ್ ನ ಕೊಟ್ಕೋಬಹುದು. ಹ್ಯೂಮನ್ ಬಾಡಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ NCERT ಬುಕ್ ಅಲ್ಲಿ, ಅದನ್ನ ಬೇಕಾದ್ರೆ ಬರೀಬಹುದು. ನೆಕ್ಸ್ಟ್ ಅದೇ ತರ ಅದಕ್ಕೆ ಅಪೋಸಿಟ್ ಕ್ವಶನ್ ಕೇಳ್ತಾರೆ ನೋಡ್ರಿ. ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಅಂದ್ರೆ ವಾಟ್ ಆರ್ ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಗಿವನ್ ಎಕ್ಸಾಂಪಲ್ ಅಂತ. ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಅದಕ್ಕೆ ಉಲ್ಟಾ ಬರೀರಿ ಅಷ್ಟೇ. ಏನಂತ ಬರೆದಿದ್ರೆ ಇಲ್ಲಿ, substances which can allow the charges to flow. ಇಲ್ಲಿ substances which do not allow the charges to flow through them can write through them ಅಂತ ಬರೆದ್ರೆ ಸಾಕು. ಎಕ್ಸಾಂಪಲ್ ಕೇಳಿದರೆ, ಎಕ್ಸಾಂಪಲ್ ಯಾವ್ದಾದ್ರು ಇನ್ಸುಲೇಟರ್ಸ್ ಬರೀರಿ. ವುಡ್ ಆಗಿರ್ಬೋದು, ಆಮೇಲೆ ಗ್ಲಾಸ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು. ನಿಮ್ಮ NCERT ಬುಕ್ ಅಲ್ಲಿ ಕೊಟ್ಟರೆ ಎಕ್ಸಾಂಪಲ್ ಬರೆದ್ರೆ ಬೆಟರು. ಸೊ ಇದನ್ನೇ ಕೊಟ್ಟಿದ್ದಾರೆ ನಿಮ್ಮ NCERT ಬುಕ್ ಅಲ್ಲಿ, ಅದಕ್ಕೆ ಅದನ್ನೇ ಮೆನ್ಷನ್ ಮಾಡ್ತೀನಿ. ಇನ್ನು ಎಷ್ಟೊಂದು ಎಕ್ಸಾಂಪಲ್ಸ್ ಇದಾವೆ ಇನ್ಸುಲೇಟರ್ಸ್ಗೆ. ಬೆಟರ್ ಯೂಸ್ NCERT ಬುಕ್ಕಿನ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಾಂಬ್ಸ್ ಲಾ ಅಂತ ಕೇಳ್ತಾರೆ. ಇದರಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಪೂರಾ ಮಾರ್ಕ್ಸ್ ಹೋಗುತ್ತೆ. ಇದು 2 ಮಾರ್ಕ್ಸ್ ಕ್ವಶನ್ನು. ಒಂದು ಸ್ಮಾಲ್ ಮಿಸ್ಟೇಕ್ ಪೂರಾ ಮಾರ್ಕ್ಸ್ ಹೋಗುತ್ತೆ. ಕರೆಕ್ಟ್ ಆಗಿ ಬರೀಬೇಕು. ಸ್ಟೇಟ್ಮೆಂಟ್ ಅನ್ನ ನೋಡ್ರಿ, ಸ್ಟೇಟ್ಮೆಂಟ್ ಅನ್ನ 2 ಆಗಿ ಡಿವೈಡ್ ಮಾಡ್ತೀವಿ. ಒಂದು ಅದರ ಮ್ಯಾಗ್ನಿಟ್ಯೂಡ್ ಪಾರ್ಟ್, ಇನ್ನೊಂದು ಅದರ
ಡೈರೆಕ್ಷನ್ ಏನ್ ಹೇಳುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಬಗ್ಗೆ ತಾನೇ ಹೇಳೋದು. ಇಟ್ಸ್ ಆಲ್ ಅಬೌಟ್ ಫೋರ್ಸ್. ಎಂತ ಫೋರ್ಸು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಫೋರ್ಸ್ ಬಿಟ್ವೀನ್ ಚಾರ್ಜಸ್ ವಿಚ್ ಆರ್ ಅಟ್ ರೆಸ್ಟ್ ಬಗ್ಗೆ ಹೇಳ. ಹಾಗಾದ್ರೆ ಅದನ್ನೇ ಬರಿತೀನಿ ನೋಡ್ರಿ. ಫೋರ್ಸ್ ಹಿಂಗ್ ಬರೆಯೋಣ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಬರೆಯೋಣ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ ಚಾರ್ಜಸ್. ಹೀಗೆ ಬರೀರಿ ಸ್ಟೇಟ್ಮೆಂಟ್ ಅನ್ನ. ಈಸ್ ಫಸ್ಟ್ ಒನ್. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಹೇಗಿರುತ್ತೆ, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್. ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್. ಇಲ್ಲಿ ಎಷ್ಟೊಂದು ಜನ ಮಿಸ್ಟೇಕ್ಸ್ ಮಾಡ್ತಾರೆ. ಏನಂತಂದ್ರೆ ಪ್ರಾಡಕ್ಟ್ ಬಿಟ್ಬಿಡ್ತಾರೆ, ಸಮಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಅಂತ ಬಿಟ್ಬಿಡ್ತಾರೆ. ಸೊ ಅಂಡರ್ಲೈನ್ ಮಾಡಿರೋ ವರ್ಡ್ಸ್ ಅನ್ನ ಗಮನಿಸಿ. ಆಮೇಲೆ ಸೆಕೆಂಡ್ ಸ್ಟೇಟ್ಮೆಂಟು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಇಲ್ಲೂ ಅಷ್ಟೇ ಏನ್ ಬಿಟ್ಬಿಡ್ತಾರೆ ಗೊತ್ತಾ, ಸ್ಕ್ವೇರ್ ಅನ್ನ ಬಿಟ್ಬಿಡ್ತಾರೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ತಪ್ಪಾಗ್ತದೆ. ಅಂಡರ್ಲೈನ್ ಮಾಡಿರೋ ವರ್ಡ್ಸ್ ನ ಕರೆಕ್ಟ್ ಗಮನಿಸಿ. ಆಮೇಲೆ ಇದನ್ನ ಗಮನಿಸಿ, ಪಾಯಿಂಟ್ ಚಾರ್ಜಸ್ ಅಂತ ಬರೀಬೇಕು, ಎನಿ 2 ಪಾಯಿಂಟ್ ಚಾರ್ಜಸ್ ಅಂತ ಬರೆಯುವಾಗ. ಇನ್ನೊಂದು ಇದಕ್ಕೆ ಈ ತರನು ಸೇರಿಸಬಹುದು. ಇನ್ ಏರ್ ಅಂತ ಬೇಕಾದ್ರೆ, ಇನ್ ಏರ್ ಆರ್ ವ್ಯಾಕ್ಯೂಮ್ ಅಂತ ಬೇಕಾದ್ರೆ ಸೇರಿಸಬಹುದು. ಇದೇನ್ ಪಾರ್ಟ್ ಆಯ್ತು, ಮ್ಯಾಗ್ನಿಟ್ಯೂಡ್ ಪಾರ್ಟ್ ಆಯ್ತು. ಇನ್ನೊಂದು ಇದು ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್. ಇದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಸೇರಿಸಬೇಕು, ಆ್ಯಂಡ್ ಆಕ್ಟ್ಸ್. ಇಲ್ಲಿ ಆಕ್ಟ್ಸ್ ಅಂತಂದ್ರೆ ಡೈರೆಕ್ಷನ್ ಬಗ್ಗೆ ಹೇಳ್ತೇನೆ. ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್. ಇದು ಡೈರೆಕ್ಷನ್, ಇದು ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್, ಇದು ಡೈರೆಕ್ಷನ್ ಆಫ್ ದ ಫೋರ್ಸ್. ಇಷ್ಟನ್ನ ನೀಟಾಗಿ ಬರೀರಿ. ಆಮೇಲೆ ಎಕ್ಸ್ಪ್ಲನೇಷನ್ ಪಾರ್ಟ್ ನೋಡ್ರಿ. ಎಕ್ಸ್ಪ್ಲನೇಷನ್ ಹೇಗೆ, ಎಕ್ಸ್ಪ್ಲನೇಷನ್ ಅಂತ ಸೈಡಲ್ಲಿ ಬರ್ಕೊಳುವ. ಎಕ್ಸ್ಪ್ಲನೇಷನ್ ನೋಡ್ರಿ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಕೊಟ್ಟ ಈ ತರ ನೀಟಾಗಿ ಬರೀರಿ. ಎಕ್ಸ್ಪ್ಲನೇಷನ್, ಕನ್ಸಿಡರ್ 2 ಚಾರ್ಜಸ್ Q1 and Q2 separated by distance r in air. Then according to Coulomb's law ಏನಂತ ಬರೀಬಹುದು, F proportional to product of the magnitude ಅಂದ್ರೆ ಬರೀ ವ್ಯಾಲ್ಯೂಸ್ ತಗೊಳ್ಬೇಕಷ್ಟೇ, ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈ ತರ ಬರೀಬೇಕು. ಅಥವಾ ಇದನ್ನ F is equal to some constant into Q1 Q2 by R square, ವೇರ್ ಇಲ್ಲಿ K ನ ನಾವೇನಂತ ಹೇಳ್ಬೇಕಾಗ್ತದೆ. ವೇರ್ K is electrostatic force constant ಅಂತ ಬರೀಬೇಕು. ಇದು ಪ್ರಾಪರ್ ವೇ ಆಫ್ ರೈಟಿಂಗ್ ದ ಕೂಲಾಂಬ್ಸ್ ಲಾ. ಯಾಕೆಂದ್ರೆ ಸ್ಟೇಟ್ಮೆಂಟ್ 1 ಮಾರ್ಕ್ಸ್ ಇರುತ್ತೆ, ಎಕ್ಸ್ಪ್ಲನೇಷನ್ 1 ಮಾರ್ಕ್ಸ್ ಇರುತ್ತೆ. ನೀವು ಬೇಕಾದ್ರೆ ಏನ್ ಬರಿಬಹುದು, ಡಯಾಗ್ರಾಮ್ ಕೂಡ ಬರಿಬಹುದು. Q1 ಇಲ್ಲಿ Q2 ಅಂತ ಬರೆದು ಅವೆರಡರ ಮಧ್ಯೆ ಡಿಸ್ಟೆನ್ಸ್ R ಅಂತ ಬರಿಬಹುದು. ಇಲ್ಲಿ ಬೇಕಾದ್ರೆ ಪ್ಲಸ್ ಅಂತ ಬರೀರಿ, ಇಲ್ಲಿ ಮೈನಸ್ ಅಂತ ಬರೀರಿ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಪ್ಲಸ್ ಮೈನಸ್ ಇಲ್ಲಿ ಹಾಕಕ್ ಹೋಗ್ಬೇಡ್ರಿ, ಅಂದ್ರೆ ವಿ ಆರ್ ಟೇಕಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ Q1 ಇಂಟು Q2 ಪ್ರಾಡಕ್ಟ್ ಆಫ್ ದರ್ ಮ್ಯಾಗ್ನಿಟ್ಯೂಡ್. ಓಕೆ, ಇಲ್ಲಿ ಡೈರೆಕ್ಷನ್ ಪಾರ್ಟ್ ಏನು ಬರೀದೋದ್ರು ನಡೆಯುತ್ತೆ, ಯಾಕೆಂದ್ರೆ 2 ಮಾರ್ಕ್ಸ್ ಸಿಕ್ಕಿದ್ರಿಂದ ದಿಸ್ ಈಸ್ ಇನಫ್. ನೋಡ್ಕೊಂಡ್ಬಿಡಿ ಒಂದ್ಸತಿ. ಇದು ಪ್ರಾಪರ್ ವೇ ಆಫ್ ರೈಟಿಂಗ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ Coulomb's law for 2 marks. Next, write Coulomb's law in vector form and explain the terms ಅಂತ. ಇಲ್ಲಿ ನಾವು ಡೈರೆಕ್ಷನ್ ಪಾರ್ಟ್ ಸೇರಿಸಿ ಬರಿಬೇಕು, ಅಂದ್ರೆ ಮ್ಯಾಗ್ನಿಟ್ಯೂಡ್ ಬರಿಬೇಕು, ಡೈರೆಕ್ಷನ್ ಅನ್ನು ಬರಿಬೇಕು. ಅದಕ್ಕೆ ಏನ್ ಮಾಡೋಣ ನೋಡಿ, ಈಗ 2 ಚಾರ್ಜಸ್ ಇದಾವೆ, ಒಂದು Q1 ಒಂದು Q2, ಎರಡರ ಮಧ್ಯೆ ಡಿಸ್ಟೆನ್ಸ್ ಲೆಟ್ ಮಿ ಟೇಕ್ R ಅಂತ ಇಟ್ಕೊಳ್ಳೋಣ. ಈಗೇನ್ ಮಾಡುತ್ತೆ, 2 ಪ್ಲಸ್ ಅಂತ ತಗೊಂಡ್ರೆ, ಸಪೋಸ್ 2 ಪ್ಲಸ್ ಅಂತ ತಗೊಂಡ್ರೆ Q1 Q2 ನ ರಿಪೇಲ್ ಮಾಡುತ್ತೆ, Q2 Q1 ಅನ್ನ ರಿಪೇಲ್ ಮಾಡುತ್ತೆ. ಪ್ರಾಪರ್ ಆಗಿ ಬರ್ಕೊಳ್ಳೋಣ. ಎರಡರ ಮಧ್ಯೆ ಡಿಸ್ಟೆನ್ಸ್. ಓಕೆ, ಈಗ ಇವೆರಡರ ಮಧ್ಯೆ ಎಂತ ಫೋರ್ಸ್ ಇರುತ್ತೆ, ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ. ನೀವು ಸ್ಟೇಟ್ಮೆಂಟ್ ಬರೆಯಕ್ ಹೋಗ್ಬೇಡ್ರೆ, ದಯವಿಟ್ಟು ಫೋರ್ಸ್ ಆಫ್ ರಿಪಲ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಬರೆಯಕ್ ಹೋಗ್ಬೇಡ್ರಿ. ಕೆಲವೊಬ್ರು ಹಂಗೆ ಬರೀತಾರೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಬರೀರಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಬರೆದು ಪ್ಲಸ್ ಫೋರ್ಸ್ ಆಫ್ ರಿಪಲ್ಷನ್ ಅಂತಾನು ಬರೀಬೇಕಾಗುತ್ತೆ. ಅದರ್ವೈಸ್ ಜಸ್ಟ್ ರೈಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ದಟ್ಸ್ ಇಟ್. ಇಲ್ಲ ಅಷ್ಟೇ, 2 ಚಾರ್ಜಸ್, ಅವೆರಡರ ಮಧ್ಯೆ ರಿಪಲ್ಷನ್ ಇರುತ್ತೆ. ಸೊ ಫೋರ್ಸ್ ಆಫ್ ರಿಪಲ್ಷನ್ ಅಂದ್ರೆ Q1 Q2 ನ ರಿಪೆಲ್ ಮಾಡುತ್ತೆ, Q2 Q1 ಅನ್ನ ರಿಪೆಲ್ ಮಾಡುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ರಿಪೆಲ್ ಮಾಡುತ್ತೆ ಅಂತಾನು ಬರಿಬೇಕು. ಸೊ ನಾನು ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತೀನಿ, ದಿಸ್ ಫೋರ್ಸ್ ಆಲ್ವೇಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್ ಅಂತ ಹೇಳುತ್ತೆ. ಅಂದ್ರೆ ಅರ್ಥ, ಈ 2 ಚಾರ್ಜಸ್ ನ ಜಾಯಿನ್ ಮಾಡೋ ಲೈನ್ ಹೇಳ್ಕೊಳ್ಳಿ. ಫಸ್ಟ್ ಎರಡನ್ನು ಜಾಯಿನ್ ಮಾಡ್ತೀನಿ ನೋಡಿ. ಇಸ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್. ಸೊ ಫೋರ್ಸ್ ಯಾವಾಗಲೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಫೋರ್ಸ್ ಆಫ್
ರಿಪಲ್ಷನ್ ಆಗಿರ್ಬೋದು ಈ ಲೈನ್ ಮೇಲೆ ಇರುತ್ತೆ, ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್. ಈಗ ಎರಡು ಪಾಸಿಟಿವ್ ಪಾಸಿಟಿವ್ Q1 Q2 ನ ರಿಪೆಲ್ ಮಾಡುತ್ತೆ ಯಾವ ಕಡೆ, ಈ ಕಡೆ. ದಿಸ್ ಈಸ್ ದ ಫೋರ್ಸ್ ಆನ್ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್. ಈ ಕಡೆ Q2 Q1 ಅನ್ನ ಈ ಕಡೆ ರಿಪೆಲ್ ಮಾಡುತ್ತೆ. ದಿಸ್ ಈಸ್ ದ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಈಗ ಇವೆರಡದು ಏನ್ ಮಾಡ್ಬೇಕು, ಫೋರ್ಸ್ ಗಳನ್ನ ಬರೀಬೇಕು. ಹೇಗೆ ಅಂತಂದ್ರೆ ಆಸ್ ಶೋನ್ ಇನ್ ಫಿಗರ್ ಅಂತ ಬರೆದ್ರೆ ಸಾಕು. ಆಸ್ ಶೋನ್ ಇನ್ ಫಿಗರ್, ಫೋರ್ಸ್ ಆನ್ ಟು ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್ ಈಸ್ F21. ಆರೋ ಮಾರ್ಕ್ ಹಾಕ್ತಿದ್ರ ಅಂದ್ರೆ ಅಲ್ಲಿ ಡೈರೆಕ್ಷನ್ ಬರೀತಿ ಅಂತ, ಉಳಿದಿದ್ದೆಲ್ಲ ಸೇಮ್ ಬರೀರಿ. K ಇಂಟು Q1 Q2 ಬೈ R². ಇದೇನಿದು, ಇಷ್ಟು ಮ್ಯಾಗ್ನಿಟ್ಯೂಡ್ ಪಾರ್ಟು, ಡೈರೆಕ್ಷನ್ ಪಾರ್ಟ್ ಇಲ್ಲಿ ಬರೀತೀನಿ ನೋಡ್ರಿ. R21 ಕ್ಯಾಪ್ ಏನ್ ಸರ್ ಇದು, R21 ಕ್ಯಾಪ್ ವೇರ್ R21 ಕ್ಯಾಪ್ ಈಸ್ ಅ ಯೂನಿಟ್ ವೆಕ್ಟರ್ ಅಲಾಂಗ್ F21. ಅಂದ್ರೆ F21 ಕಡೆ ಇರೋ ಯೂನಿಟ್ ವೆಕ್ಟರ್ ಅಂದ್ರೆ R21 ಯಾವ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, F21 ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ. ಜೊತೆಗೆ ಇಲ್ಲಿ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಬೇರೆ ಕೇಳ್ಬಿಟ್ಟಾರೆ. ನೀವು Q1 ಅಂದ್ರೇನು, Q1 ಅಂದ್ರೇನು ಸಪ್ರೇಟ್ ಬರೆಯಕ್ ಹೋಗ್ಬಿಡ್ರಿ. Q1 ಅಂಡ್ Q2 ಆರ್ ದ ಚಾರ್ಜಸ್ ಅಂತ ಬರೀರಿ. ಅದಾದ್ಮೇಲೆ R ಏನಂತ ಬರೀತೀರಾ, ಡಿಸ್ಟೆನ್ಸ್ ಬಿಟ್ವೀನ್ Q1 ಅಂಡ್ Q2 ಅಂತ ಬರೀರಿ ಸಾಕು. ಇಷ್ಟು ಬರೆದ್ರೆ ಸಾಕು. ಸರ್ ವಾಟ್ ಅಬೌಟ್ F12? F12 ಬೇಕಾದ್ರೆ ಬರಿಬಹುದು. ಏನಂತ ಬರೀತೀರಾ, ಅದಕ್ಕೆ ಎಕ್ಸ್ಪ್ಲೈನ್ ಏನಂತ ಬರೀತೀರಾ, ಫೋರ್ಸ್ ಇಸ್ ಫಸ್ಟ್ ಒನ್ ಅಂಡ್ ದಿಸ್ ದ ಸೆಕೆಂಡ್ ಒನ್. ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ದ ಸೆಕೆಂಡ್ ಚಾರ್ಜ್ ಈಸ್ ಗಿವನ್ ಬೈ F12 is equal to K into Q1 Q2 by R². ಇದು ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಪಾರ್ಟ್ ಬೇಕಂದ್ರೆ R12 ಬರೀರಿ. ವಾಟ್ ಇಸ್ ದಿಸ್ R12? R12 ವೇರ್ R12 is the unit vector along F12. ಅಂದ್ರೆ ಈ R12 ಏನು ಇಂಡಿಕೇಟ್ ಮಾಡುತ್ತೆ, R12 ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ F12. ಮತ್ತೆ Q1 ಅಂಡ್ Q2 ಅಂದ್ರೆ ಏನಂತ ಬರೀರಿ. ಆಮೇಲೆ R ಅಂದ್ರೆ ಏನಂತ ಬರೀರಿ. ಅದ್ರ ಜೊತೆಗೆ K ಕಾನ್ಸ್ಟೆಂಟ್ ಏನಂತ ಬರೀರಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಬರೀರಿ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೀಟಾಗಿ ಬರೀಬೇಕು. ಸಿಟ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ನೆಕ್ಸ್ಟ್ ಕ್ವಶನ್, ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬಹಳ ಸಿಂಪಲ್ ಇದೆ. ಏನಂದ್ರೆ ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್ ಅಂಡ್ ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್. ನೋಡ್ರಿ ಎರಡು ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ, ಯಾಕೆಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್ ಅಂತ ಕೇಳಿದ್ರೆ ಕೂಲಾಮ್ ಅಂತ ಬರ್ದಿಟ್ಟು ಬಂದ್ಬಿಡ್ತಾರೆ. ಆಮೇಲೆ ಮಾರ್ಕ್ಸ್ ಬಂದಿಲ್ಲ ಅಂತ ಲಬೋ ಅಂತ ಬಾಯ್ ಬಿಡ್ಕೊಂತಾರೆ. ಇಲ್ಲಿ ಕೇಳಿರೋದೇನು, ಡಿಫೈನೇ ಬೇರೆ, ವಾಟೇ ಬೇರೆ. ವಾಟ್ ಈಸ್ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಏನು, ಕೂಲಾಮ್. ಕೂಲಾಮ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್. ಇದಕ್ಕೆ ಡಿಫೈನೇಷನ್ ಕೇಳಿದರೆ ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್ ಅಂತ ಬೇಕಾದ್ರೂ ಕೇಳ್ಬೋದು, ಅಥವಾ ಡಿಫೈನ್ 1 ಕೂಲಾಮ್ ಅಂತ ಬೇಕಾದ್ರೂ ಕೇಳಬಹುದು. ನೋಡ್ರಿ, ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್. ಸೊ ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್ ಆರ್ ಡಿಫೈನ್ 1 ಕೂಲಾಮ್ ಕೇಳ್ತಾರೆ. ನಾವು ಡಿಫೈನೇಷನ್ ಬರಿಬೇಕು. ಇದಕ್ಕೆ ಆನ್ಸರ್ ಕೂಲಾಮ್, ಇಲ್ಲಿ ಇದಕ್ಕೆ ಆನ್ಸರ್ ಏನಂತ ಬರೆಯೋದು ಇಸ್ ದ ಆಕ್ಚುಯಲ್ ಡೆಫಿನೇಷನ್ ಆಫ್ 1 ಕೂಲಾಮ್. ಏನಂತ ಹೇಳ್ತಾರೆ ನೋಡ್ರಿ, 1 ಕೂಲಾಮ್ ಆಫ್ ಚಾರ್ಜ್ ಈಸ್ ದ ಚಾರ್ಜ್ ದಟ್ ವೆನ್ ಪ್ಲೇಸ್ಡ್ at a distance of 1 meter from another charge of same magnitude in vacuum experiences an electrical force of repulsion of magnitude 9 into 10⁻⁹ ಅಂತ ಹೇಳುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಸೊ ದಟ್ ಈಗ ಏನ್ ಮಾಡಿ, 1 ಕೂಲಾಮ್ ಚಾರ್ಜ್ ನ ತಗೊಳ್ಬೇಕಾದ್ರೆ ನಾವೇನಂತ ತಗೊಂಡ್ವಿ, ಇವಾಗ ಒಂದು Q1 ಇರುತ್ತೆ, ಇನ್ನೊಂದು Q2 ಇರುತ್ತೆ. ಜನರಲ್ ಆಗಿ ಅವೆರಡರ ಮಧ್ಯೆ ಡಿಸ್ಟೆನ್ಸ್ R ಇರುತ್ತೆ. ಹಾಗಾದ್ರೆ ಅವೆರಡರ ಮಧ್ಯೆ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಎಷ್ಟಿರುತ್ತೆ, K ಇಂಟು Q1 Q2 ಬೈ R² ಇರುತ್ತೆ. F ಈಸ್ ಈಕ್ವಲ್ ಟು, ಇದೇನಾದ್ರು ಏರ್ ಮೀಡಿಯಂ ಇದ್ರೆ K ವ್ಯಾಲ್ಯೂ ಎಷ್ಟಿರುತ್ತೆ, 1/4πε0 which is 9 into 10⁻⁹ into Q1 Q2 by R² ಇರುತ್ತೆ. ಅಂಡ್ ದಿಸ್ ಇಸ್ ದ ಫಾರ್ಮುಲಾ, ರೈಟ್? ಯಾವಾಗ ಏರ್ ಮೀಡಿಯಂ ಇದ್ದಾಗ. ಈಗೇನ್ ಮಾಡಿ, Q1 ಜಾಗದಲ್ಲಿ 1 ಕೂಲಾಮ್ ಇಡಿ, ಡಿಸ್ಟೆನ್ಸ್ 1 ಮೀಟರ್ ಅಷ್ಟು ದೂರದಲ್ಲಿ ಸಿಮಿಲರ್ ಚಾರ್ಜ್ ನ ಇಡಿ ಅಂತ ಹೇಳುತ್ತೆ. 1 ಕೂಲಾಮ್ 1 ಮೀಟರ್ ದೂರ ಹೋಗು, ಡಿಸ್ಟೆನ್ಸ್ 1 ಮೀಟರ್ ದೂರ ಹೋಗು, ಇನ್ನೊಂದು ಸಿಮಿಲರ್ ಚಾರ್ಜ್ ನ ಇಡು, ಅಂದ್ರೆ 1 ಕೂಲಾಮ್ ಇಡು. ಅವಾಗ ಅವೆರಡರ ಮಧ್ಯೆ ಫೋರ್ಸ್ ಇರುತ್ತಾ, ಆ ಫೋರ್ಸ್ ಎಷ್ಟಿರುತ್ತೆ ಅಂದ್ರೆ ಯೂಸಿಂಗ್ ಕೂಲಾಮ್ಸ್ ಲಾ ಏನಂತ ಬರೀಬಹುದು, F ಇನ್ ಏರ್ ಮೀಡಿಯಂ. ಇವೆರಡರ ಮಧ್ಯೆ ಏರ್ ಮೀಡಿಯಂ ಇರಬೇಕು.
ಸೊ 9 ಇಂಟು 10⁻⁹ ಹಾಗೆ ಇರುತ್ತೆ. Q1 ಎಷ್ಟು 1 ಕೂಲಮ್ ಇಂಟು Q2 ಎಷ್ಟು 1 ಕೂಲಮ್ ಡಿವೈಡೆಡ್ ಬೈ ಎರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ತಗೊಂಡಿದ್ದೀನಿ ಇಲ್ಲಿ 1 ಮೀಟರ್ ತಗೊಂಡಿದ್ದೀನಿ. ಸೊ 1 ಮೀಟರ್ ಸ್ಕ್ವೇರ್ 1 ಮೀಟರ್ ಸ್ಕ್ವೇರ್ ಮಾಡಿದ್ರೆ 1 ಮೀಟರ್ ಬರುತ್ತೆ. ಸೊ ಫೋರ್ಸ್ in air becomes 9 into 10⁻⁹ into 1 into 1 divided by 1 is 1 Newton. So this is how we can define 1 coulomb of charge. ಅಂದ್ರೆ ಎರಡು 1 coulomb of charges ಇದೆ ಅನ್ಕೊಳ್ಳಿ ಏರ್ ಮೀಡಿಯಂ ಅಲ್ಲಿ 1 ಮೀಟರ್ ಸಪರೇಷನ್ ಅಲ್ಲಿ, ಅವಾಗ ಅವೆರಡರ ಮಧ್ಯೆ ಫೋರ್ಸ್ ಎಕ್ಸಾಕ್ಟ್ಲಿ 9 into 10⁻⁹ ನ್ಯೂಟನ್ ಇರುತ್ತೆ. ಇದು ಡೆಫಿನೇಷನ್ ಈ ತರ ಬರಿಬೇಕು. ನೀವು ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಡೆಫಿನೇಷನ್ ಬರಿಬೇಕಷ್ಟೇ ಈ ತರ. ಓಕೆ, ನೆಕ್ಸ್ಟ್ ಕ್ವಶನ್. The force between 2 point charges is F. ಎರಡು ಪಾಯಿಂಟ್ ಚಾರ್ಜಸ್ ಇದೆ, ಅವೆರಡರ ಮಧ್ಯೆ ಫೋರ್ಸ್ ಎಷ್ಟಿದೆ ಅಂತೆ F ಇದೆಯಂತೆ. ಸೊ ವಾಟ್ ಈಸ್ ದ ನ್ಯೂ ಫೋರ್ಸ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಹಾಲ್ಬಿಡ್ ಅಂತ ಕೇಳಿದ್ದಾರೆ. ಈಗ ನೋಡ್ರಿ ಅದಕ್ಕೆ ಡಯಾಗ್ರಾಮ್ ಬರ್ಕೊಳ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. Q1 Q2 ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ R ಇದೆ ಅಂತ ಇಟ್ಕೊಳ್ಳೋಣ. ಇವಾಗ ಎಷ್ಟಿದೆ ಫೋರ್ಸು F1 ಇದೆ, ಇದು R1 ಅಂತ ಇಟ್ಕೊಳ್ಳೋಣ. R1 ಈಸ್ R. ಇದು ಕಾಂಪ್ಲಿಕೇಟೆಡ್ ಅಲ್ಲ, ವೆರಿ ಸಿಂಪಲ್, ನಿಮ್ಗೆ ತೋರಿಸ್ತಾ ಇದ್ರೆ ಅಷ್ಟೇ. Q1 Q2 ಇದೆ, ಅದೇ ಚಾರ್ಜಸ್, ಆದ್ರೆ ಡಿಸ್ಟೆನ್ಸ್ ಏನಾಗಿದೆ, ಡಿಸ್ಟೆನ್ಸ್ ಚೇಂಜ್ ಮಾಡಿದ್ರೆ ಎಷ್ಟು R ಬೈ, ಅವಾಗ ಫೋರ್ಸ್ ಡೆಫಿನೆಟ್ಲಿ ಏನಾಗುತ್ತೆ ಚೇಂಜ್ ಆಗುತ್ತೆ. ಈ F2ನೇ ಕಂಡುಹಿಡಿಬೇಕು. ಸೊ ಇಲ್ಲಿ ನಾವು ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು. ಹೇಗೆ ಅಂತಂದ್ರೆ, ಸೊ ಚಾರ್ಜಸ್ ನ ಚೇಂಜ್ ಮಾಡಿಲ್ಲ, ಹಾಗಾದ್ರೆ ಬರೀ ಡಿಸ್ಟೆನ್ಸ್ ನ ಚೇಂಜ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಏನಂತ ಬರ್ಕೊಳ್ಬಹುದು, ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಏನು K ಇಂಟು Q1 Q2 ಬೈ R ಸ್ಕ್ವೇರ್. ಇದರಲ್ಲಿ ಯಾವುದೇ ಕಾನ್ಸ್ಟೆಂಟ್ ಅದನ್ನ ರಿಮೂವ್ ಮಾಡ್ಕೊಳ್ಳಿ. K ಇಸ್ ಕಾನ್ಸ್ಟೆಂಟ್, Q1 ಇಸ್ ಕಾನ್ಸ್ಟೆಂಟ್, Q2 ಇಸ್ ಕಾನ್ಸ್ಟೆಂಟ್. ಹಾಗಾದ್ರೆ F is inversely proportional to R square when Q1 Q2 are constant. So F2 by F1 is equal to ಏನಂತ ಬರೀಬಹುದು, R1 by R2 whole square inversely proportional. So F2 by F1 is equal to, what is R1 there, R. What about R2? R2 is R by 2 whole square. ಇಲ್ಲಿ R ಕ್ಯಾನ್ಸಲ್ ಆಗುತ್ತೆ, 2 ನ್ಯೂಮರೇಟರ್ ಹೋಗುತ್ತೆ, ಅವಾಗ ಏನು ಉಳಿಯುತ್ತೆ ನಮಗೆ 2 square which is equal to 4. ಅಲ್ಲಿಗೆ ಫೋರ್ಸ್ ಇನ್ ದ ಸೆಕೆಂಡ್ ಕೇಸ್ is 4 times the force in the first case. ಸೊ ಏನಂತ ಬರೆಯೋದು, ವಾಟ್ ಈಸ್ ದ ನ್ಯೂ ಫೋರ್ಸ್ ಅಂತ ಕೇಳಿದ್ರೆ, ನ್ಯೂ ಫೋರ್ಸ್ ಈಸ್ ವರ್ಡಿಂಗ್ಸ್ ಅಲ್ಲಿ ಬರೆಯೋದ್ರಿ, ನ್ಯೂ ಫೋರ್ಸ್ ಈಸ್ 4 times the original force ಅಂತ ಬರೆದ್ರೆ ಆಯ್ತು ಅಷ್ಟೇ. ಸೊ ಈ ತರ ನಾವು ಬರ್ಕೊಂಡ್ರೆ ನಡೆಯುತ್ತೆ, ಈ ತರ ನಾವು ತೋರಿಸಬಹುದು. F2 is 4 times F1 ಅಂತ ಬೇಕಾದ್ರೆ ಬರಿಬಹುದು. ಆಬ್ವಿಯಸ್ಲಿ 4 times ಬರಬೇಕಂದ್ರೆ ಡಿಸ್ಟೆನ್ಸ್ ಕಡಿಮೆ ಆದಷ್ಟು ಫೋರ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ತರ ಜಾಸ್ತಿ ಆಗುತ್ತೆ, ಅದರ ಸ್ಕ್ವೇರ್ ಟೈಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಓಕೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫಾರ್ಮುಲಾ ಬರೀಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೊಂದು ಫಾರ್ಮುಲಾ ಬರ್ತವೆ, ಅವ್ರು ಪರ್ಟಿಕ್ಯುಲರ್ ಆಗಿ ಏನಂತ ಕೇಳಿದರೆ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಂತ ಕೇಳ್ತಾರೆ ನೋಡಿ. ಸೊ ಪಾಯಿಂಟ್ ಚಾರ್ಜ್ ಅದು ವೆಕ್ಟರ್ ಫಾರ್ಮ್ ಅಲ್ಲಿ ಬರೀಬೇಕಂತ. ಅದಕ್ಕೆ ನಾವೇನ್ ಮಾಡೋಣ, ಅದು ಡಯಾಗ್ರಾಮ್ ಬರ್ಕೊಳ್ವಾ. ಹೇಗೆ, Q ಅನ್ನೋದೊಂದು ಸೋರ್ಸ್ ಚಾರ್ಜ್, ಆರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೇನಾದ್ರೂ ಪಾಸಿಟಿವ್ ಚಾರ್ಜ್ ಆಗಿದ್ರೆ ಫೀಲ್ಡ್ ಲೈನ್ಸ್ ಯಾವ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಬರಿಬೇಕು, ಈ ಕಡೆ ಇರುತ್ತೆ, ಅವೇ ಫ್ರಮ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಇಲ್ಲಿ ವೀಕ್ ಬರ್ಕೊಳ್ಳೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಪೂರ್ತಿ ವರ್ಡ್ಸ್ ಅಲ್ಲೇ ಬರೆಯೋಣ. ಎಲೆಕ್ಟ್ರಿಕ್ ಫೀಲ್ಡ್ at P due to a point charge, due to a point charge Q is E is equal to 1 by 4 pi epsilon. In air ಅಂತ ಬರೆಯುವ, in air or vacuum is 1 by 4 pi epsilon Q by R square. ವೆಕ್ಟರ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಕೇಳಿದ್ರೆ ಮಾರ್ಕ್ ಹಾಕಿ ವಿತ್ ಡೈರೆಕ್ಷನ್ ಬರಿಬೇಕು. ಈ ಕಡೆ ವೆಕ್ಟರ್ ಫಾರ್ಮ್ ಹೆಂಗ್ ತೋರಿಸ್ತಾರೆ, ಇಷ್ಟು ಪೂರಾ ಮ್ಯಾಗ್ನಿಟ್ಯೂಡ್ ಪಾರ್ಟ್, ಡೈರೆಕ್ಷನ್ ಪಾರ್ಟ್ ಯಾವಾಗಲೂ ಯೂನಿಟ್ ವೆಕ್ಟರ್ ನ ಯೂಸ್ ಮಾಡ್ತೀವಿ, ಆರ್ ಕ್ಯಾಪ್. ಇಲ್ಲಿ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳಿದರೆ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡೋಣ. ಇಲ್ಲಿ 1 by 4 pi epsilon naught is equal to ಏನು, K, which is equal to force constant. ಇಂತ ಫೋರ್ಸ್ ಕಾನ್ಸ್ಟೆಂಟ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್. ಆಮೇಲೆ Q ಅಂದ್ರೇನು, ಚಾರ್ಜ್. ಇಂತ ಚಾರ್ಜ್ ಕ್ಯಾನ್ ವಿ ರೈಟ್ ಇಟ್ ಎಸ್ ಪಾಯಿಂಟ್ ಚಾರ್ಜ್. ಎಸ್, ಪಾಯಿಂಟ್ ಚಾರ್ಜ್ ಅಂತಾನೆ ಬರೆಯೋಣ, ಪಾಯಿಂಟ್ ಚಾರ್ಜ್. ಆಮೇಲೆ ಆರ್ ಅಂದ್ರೇನು, ಡಿಸ್ಟೆನ್ಸ್ ಬರೆದ್ರೆ ಸಾಕಾಗ್ಬೋದು. ಆರ್ ಕ್ಯಾಪ್ ಯೂನಿಟ್ ವೆಕ್ಟರ್, ಯೂನಿಟ್ ವೆಕ್ಟರ್, ಯೂನಿಟ್ ವೆಕ್ಟರ್, ಯೂನಿಟ್ ವೆಕ್ಟರ್ ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್, ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಆನ್ ವಾಟ್ ಫ್ಯಾಕ್ಟರ್ಸ್ ವಿಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಡಿಪೆಂಡ್ಸ್ ಅಂತ ಕೇಳಿದ್ರೆ. ಏನ್ ಕೇಳಿದಾರೆ ಕ್ವಶನ್,
ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಯಾವ್ದ್ರದ್ದು? ಪಾಯಿಂಟ್ ಚಾರ್ಜ್ ಇನ್ ಪರ್ಟಿಕ್ಯುಲರ್. ಪಾಯಿಂಟ್ ಸೋರ್ಸ್ ಚಾರ್ಜ್ ಡಿಪೆಂಡ್ಸ್. ಡೆಫಿನೆಟ್ಲಿ ನಮ್ಮ ಹತ್ರ ಏನಿದೆ? ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಈಸ್ ಈಕ್ವಲ್ ಟು 1/4πε0 q ಬೈ ಆರ್ ಸ್ಕ್ವೇರ್ ಫಾರ್ಮುಲಾ ಇದೆ. ಇದರಲ್ಲಿ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡೆಫಿನೆಟ್ಲಿ ಒಂದು E directly proportional to Q and E is inversely proportional to R square. So ನೀವು ಬೇಕಾದ್ರೆ ಹಿಂಗ್ ಬರಿಬಹುದು, electric field directly proportional to magnitude of, ಇಲ್ಲಿ ನೋಡಿ, source charge and the same electric field is inversely proportional to square of the distance. ಇನ್ನು ಪ್ರಿಸೈಸ್ ಆಗಿ ಬರೆಯೋದ್ರೆ ಫ್ರಮ್ ಪಾಯಿಂಟ್ ಸೋರ್ಸ್ ಚಾರ್ಜ್ ಟು ದ ಪಾಯಿಂಟ್ ವೇರ್ ವಿ ಆರ್ ಫೈಂಡಿಂಗ್ ದ ಎಲೆಕ್ಟ್ರಿಕ್. ಇಷ್ಟನ್ನು ಬರೆದ್ರೆ ಕರೆಕ್ಟ್ ಆನ್ಸರ್, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಈ ತರ ಬರೀ ಈಕ್ವೇಶನ್ ಅಲ್ಲಿ ಬರೆಯಕ್ಕೆ ಹೋಗ್ಬೇಡ್ರಿ, ಯಾಕೆಂದ್ರೆ ಕ್ಯೂ ಅಂದ್ರೆ ಏನು, ಆರ್ ಅಂದ್ರೆ ಏನು, ಈ ತರ ಬರೆದ್ರೆ ಸಪೋಸ್ ಕ್ಯೂ ಅಂದ್ರೆ ಏನು, ಆರ್ ಅಂದ್ರೆ ಏನು ಅಂತ ಬರೀಬೇಕಾಗುತ್ತೆ. ಅದರ್ವೈಸ್ ಯು ರೈಟ್ ಲೈಕ್ ದಿಸ್, ಬೆಟರ್ ವೇ ರೈಟಿಂಗ್ ದ ಆನ್ಸರ್ಸ್ ಡಿಸ್ಕ್ರಿಪ್ಟಿವ್ ಬರೆಯುವಾಗ. ನೆಕ್ಸ್ಟ್, ವಾಟ್ ಆರ್ ಎಲೆಕ್ಟ್ರಿಕ್ field lines? Do electric field lines form a closed loop ಅಂತ. What are electric field lines? Electric field lines ಅಂದ್ರೆ ಏನು ಅಂತ ಕೇಳಿದ್ರೆ, electric field lines ನ ಹೇಗೆ ನಾವು ಡ್ರಾ ಮಾಡ್ತೀವಿ ಅದನ್ನೇ ಡೆಫಿನೇಷನ್ ಬರೀಬೇಕು. ಹೇಗೆ ಡ್ರಾ ಮಾಡ್ತೀವಿ ಅಂತಂದ್ರೆ, is the electric field lines are the path traced by a unit positive charge when placed in an electric field. So this is the definition of electric field lines. Next, do electric field lines form closed loop ಅಂದ್ರೆ no ಅಂತ ಬರೀರಿ ಆನ್ಸರ್ ಸಾಕು. electric field lines do not form a closed loop ಅಂತ ಬೇಕಾದ್ರೆ ಬರೀಬಹುದು ಸೆಂಟೆನ್ಸ್ ಅಲ್ಲಿ, ಅಥವಾ no ಅಂತ ಬರೆದ್ರು ನಡೆಯುತ್ತೆ, ಪ್ರಾಬ್ಲಮ್ ಇಲ್ಲ. ಸೆಂಟೆನ್ಸ್ ಅಲ್ಲಿ ಆದಷ್ಟು ಸೆಂಟೆನ್ಸ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ ಆನ್ಸರ್ಸ್ ಗಳನ್ನ. ನೆಕ್ಸ್ಟ್, ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಅಂಡ್ ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಕೆಚ್ ಮಾಡಿ. ನಾನೇನ್ ಮಾಡ್ಬಿಟ್ಟಿದೀನಿ, ಕಾಪಿ ಪೇಸ್ಟ್. ನೀವೇನ್ ಮಾಡ್ಬೇಕು, ಪೆನ್ಸಿಲ್ ತಗೊಂಡು ಎಕ್ಸಾಮ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಕ್ ಬರಂಗಿಲ್ಲ, ಬರಿಬೇಕು. ಏನಿಲ್ಲ, ಕಡೆ ಪಾಸಿಟಿವ್ ಚಾರ್ಜ್ ಬರ್ಕೊಳ್ಳಿ, ಇನ್ನೊಂದ್ ಕಡೆ ನೆಗೆಟಿವ್ ಚಾರ್ಜ್ ಬರ್ಕೊಳ್ಳಿ. ಪಾಸಿಟಿವ್ ಇಂದ ನೆಗೆಟಿವ್ ಬರಂಗೆ ಆರೋ ಮಾರ್ಕ್ ತೋರಿಸಿ, ಪ್ಲಸ್ ಕೆಲವೊಂದು ಫೀಲ್ಡ್ ಲೈನ್ಸ್ ಈ ತರ ಹೋಗ್ತಾರೆ. ಸೊ ಜನರಲಿ ಪಾಸಿಟಿವ್ ಚಾರ್ಜ್ ಇಂದ ದೂರ ಹೋಗ್ತಿರ್ಬೇಕು, ನೆಗೆಟಿವ್ ಚಾರ್ಜ್ಗೆ ಹತ್ರ ಬರ್ತಿರ್ಬೇಕು. ಆರೋ ಮಾರ್ಕ್ ಅನ್ನ ಕರೆಕ್ಟ್ ಆಗಿ ತೋರಿಸ್ಬೇಕು. ಮತ್ ಸ್ವಲ್ಪ ಯೂನಿಫಾರ್ಮ್ ಇರಂಗ್ ಬರೆದ್ರೆ ಒಳ್ಳೇದು, ಯಾಕೆಂದ್ರೆ ಇದು ಡೈಪೋಲ್ ಆಗಿರೋದ್ರಿಂದ. ನೆಕ್ಸ್ಟ್, ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್ ನೋಡ್ರಿ, ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿಂದ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ದೂರನೇ ಹೋಗೋದು. ಆರೋ ಮಾರ್ಕ್ ನೋಡ್ರಿ, ಕರೆಕ್ಟ್ ಆಗಿ ಆರೋ ಮಾರ್ಕ್ ಹಾಕ್ಬೇಕು, ದೂರ ಹೋಗ್ತಿರುತ್ತೆ. ಸೊ ಒಂದೊಂದೊಂದು ರಿಪೆಲ್ ಮಾಡೋದ್ರಿಂದ ಫೀಲ್ಡ್ ಲೈನ್ಸ್ ಇಲ್ಲಿ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ದಂಗೆ ತೋರಿಸ್ಬೇಕು. ದಿಸ್ ಹೌ ವಿ ಕ್ಯಾನ್ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಡೈಪೋಲ್ ಅಂಡ್ pair of positive charge. Next question, get the electric field lines for a positive charge and negative charge. ಇದು ಭಯಂಕರ ಸಿಂಪಲ್. ಸ್ಕೆಚ್ ಅಂತ ಕೇಳ್ತಾರೆ ನೋಡಿ. ಸ್ಕೆಚ್ ಅಂದ್ರೆ ಡ್ರಾ ಮಾಡಿ ಅದ್ರಂತ. ಆಲ್ರೆಡಿ ಸ್ಕೆಚ್ ಮಾಡ್ಬಿಟ್ಟಿದೀನಿ ಇಲ್ಲಿ. ಇದೇನಿದು, ಫಾರ್ ಎ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ನ ಇನ್ನೊಂದು ರೀತಿ ಕೇಳ್ತಾರೆ ನೋಡ್ರಿ, ಇಲ್ಲಿ ಹುಷಾರಾಗಿರ್ರಿ. Q greater than 0 ಅಂತಾನೆ ಕೇಳ್ಬಿಡ್ತಾರೆ. ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಪಾಸಿಟಿವ್ ಚಾರ್ಜ್ Q greater than 0, Q less than 0 ಅಂತಾನು ಕೇಳ್ಬಿಡ್ತಾರೆ. ಸೊ ಏನಪ್ಪ ಇದು ಹೇಳೇ ಇಲ್ಲ ಅನ್ಕೋಬಾರ್ದು. ಸೊ ಪಾಸಿಟಿವ್ ಚಾರ್ಜ್ಗೆ Q greater than 0, ನೆಗೆಟಿವ್ ಚಾರ್ಜ್ಗೆ Q less than 0 ಅಂತಾನು ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಇದೆ ನೋಡಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಸೇಮ್ ಇದೇ ತರನೇ ಬರೀರಿ, ಏನೂ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಡಯಾಗ್ರಾಮ್ಸ್ ಗಳನ್ನ ಎಸ್ಪೆಷಲಿ NCERT ಬುಕ್ ಅಲ್ಲಿರೋದನ್ನೇ ಕಾಪಿ ಪೇಸ್ಟ್ ಮಾಡಿ ನೀವು ಅಷ್ಟೇ. ಸೊ ಪಾಸಿಟಿವ್ ಲೈನ್ಸ್ ದೂರ ಹೋಗ್ತಿರಂಗೆ ಆರೋ ಮಾರ್ಕ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಯೂನಿಫಾರ್ಮ್ ಆಗಿ ಬರೀರಿ, ಪ್ರಾಕ್ಟೀಸ್ ಮಾಡಿ, ತಪ್ಪೇನಿಲ್ಲ, ನೀಟಾಗಿ ಬರೀರಿ. ನೆಗೆಟಿವ್ ಚಾರ್ಜ್ ಸೇಮ್ ಲೈನ್ಸ್, ಆರೋ ಮಾರ್ಕ್ ಟುವರ್ಡ್ಸ್ ಬರಂಗ್ ಬರೀಬೇಕು. ಟುವರ್ಡ್ಸ್ ಬರಂಗ್ ಬರೆದ್ರೆ ಅದರ ಮೀನಿಂಗ್ ಇಲ್ಲೇನಿರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಅವೇ ಅಂದ್ರೆ ಇಲ್ಲೇನಿರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೆಟ್. ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ದಯವಿಟ್ಟು ವಿಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ ಬರೋದಿದೆ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ, ಲೈಕ್ ಮಾಡ್ತಿರೋ, ಬಿಡ್ತಿರೋ, ಆದರೆ ದಯವಿಟ್ಟು ಶೇರ್ ಮಾಡಿ. ಯಾಕೆಂದ್ರೆ ಇದು PU ಮಕ್ಕಳಿಗೆ ಬಹಳ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ. ಕೆಲವೊಂದು ಮಕ್ಕಳಿಗೆ ಕ್ಲಾಸಸ್ ಸಿಕ್ಕಿರೋದಿಲ್ಲ, ಕ್ಲಾಸಸ್ ಮಿಸ್ ಆಗಿರುತ್ತೆ, ಮತ್ತೆ ಅವ್ರಿಗೆ ಹೆಂಗ್ ಆನ್ಸರ್ ಬರೀಬೇಕು ಗೊತ್ತಾಗೋದಿಲ್ಲ. ಸೊ ನಾವು ಬುಕ್ಕಲ್ಲಿ ಓದ್ಕೊಳೋದಕ್ಕಿಂತ ಯಾರಾದ್ರೂ ಒಂದು ಎಕ್ಸ್ಪ್ಲೈನ್ ಮಾಡಿದ್ರೆ ಮಕ್ಕಳಿಗೆ ಬೇಗ ರೀಚ್ ಆಗುತ್ತೆ ಅನ್ನೋದೊಂದಷ್ಟೇ. ದಯವಿಟ್ಟು ಶೇರ್ ಮಾಡಿ ಮಕ್ಕಳಿಗೆ. ಸೊ
ಸೊ ನನ್ನ ಉದ್ದೇಶ ವಿಡಿಯೋ ಮಾಡೋದಿಷ್ಟೇ. ಏನು ರೂರಲ್ ಸೈಡ್ ಮಕ್ಳಿರ್ತಾರೆ ಅಥವಾ ಯಾರು ಕ್ಲಾಸಸ್ ಅಟೆಂಡ್ ಮಾಡಲ್ಲ, ಸಮ್ಟೈಮ್ಸ್ ಏನೋ ಪ್ರಾಬ್ಲಮ್ ಆಗಿ ಅಥವಾ ಏನೋ ಒಂದು ಒಟ್ಟು ಅವರಿಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ, ಅಟ್ಲೀಸ್ಟ್ ಅವರಿಗೆ ಈ ವಿಡಿಯೋ ನೋಡಿದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಾಗ್ತದೆ. ಕ್ಯಾನ್ ಟೂ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ರೆ ಎರಡು ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗ್ಬೋದಾ ಕೇಳ. ನೋ. ಆನ್ಸರ್ ಏನಂತ ಬರೀಬೇಕು, ನೋ ಟೂ ಅಂತಾನೆ ಕೊಟ್ಟಿದ್ದಾರೆ, ಹಾಗಾಗಿ ಟೂ ಅಂತಾನೆ ಬರ. ನೋ ಟೂ ಫೀಲ್ಡ್ ಲೈನ್ಸ್ ಕ್ಯಾನ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡು ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗಲ್ಲ. ಯಾಕೆ? ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳ್ತಾರೆ. ಎರಡು ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ಏನಾಗುತ್ತೆ, ಯಾಕಾಗಲ್ಲ, ಅದಕ್ಕೆ ರೀಸನ್ ಕೇಳಿದ್ರೆ ಜಸ್ಟಿಫೈ ಆನ್ಸರ್. ಆ ಜಸ್ಟಿಫಿಕೇಶನ್ಗೆ ನೀವು ಈ ಸೆಂಟೆನ್ಸ್ನ ಬರೀಬೇಕಾಗುತ್ತೆ. ಏನಂತಂದ್ರೆ, ಇಫ್ ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಈಚ್ ಅದರ್, ದ ಫೀಲ್ಡ್ ಅಟ್ ಎ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ವಿಲ್ ನಾಟ್ ಹ್ಯಾವ್ ಯುನೀಕ್ ಡೈರೆಕ್ಷನ್ ವಿಚ್ ಇಸ್ ನಾಟ್ ಪಾಸಿಬಲ್ ಅಂತ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರೈಟ್. ಅಂದ್ರೆ ಸಪೋಸ್ ಹಿಂಗೊಂದು ಫೀಲ್ಡ್ ಲೈನ್ಸ್ ಬರ್ತಾ ಇದೆ ಅನ್ಕೊಳ್ಳಿ, ಇದು ಹೀಗೆ ಹೋಗ್ತಾ ಇರುತ್ತೆ, ಇದಕ್ಕೆ ಇದ್ರದೇ ಆದ ಒಂದು ಡೈರೆಕ್ಷನ್ ಇರುತ್ತೆ, ಯುನಿಕ್ ಡೈರೆಕ್ಷನ್. ಇನ್ನೊಂದು ಫೀಲ್ಡ್ ಲೈನ್ಸ್ ಬಂತ ಅನ್ಕೊಳ್ಳಿ, ಈ ತರ ಇದೆ. ಈ ಎಲ್ಲೋ ಫೀಲ್ಡ್ ಲೈನ್ ಇದೆ, ಜಸ್ಟ್ ಪ್ರೆಸೆಂಟೇಶನ್ ಅಷ್ಟೇ, ಇದಕ್ಕೆ ಇದ್ರದೇ ಆದ ಯುನಿಕ್ ಡೈರೆಕ್ಷನ್ ಇರುತ್ತೆ. ಬಟ್ ಇವೆರಡು ಇಲ್ಲಿ ಏನಾಗಿದೆ, ಕ್ರಾಸ್ ಆಗಿದೆ. ಇಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಲ್ಲಿ ನಮ್ಗೆ ಏನಾಗುತ್ತೆ, ಇದಕ್ಕೆ ಇದ್ರದೇ ಆದ ಯುನೀಕ್ ಡೈರೆಕ್ಷನ್ ಸಿಗೋದಿಲ್ಲ. ಅಂದ್ರೆ ಇಲ್ಲೊಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನೆಟ್ರೆ ಇದು ಈ ಕಡೆ ಹೋಗುತ್ತೋ ಈ ಕಡೆ ಹೋಗುತ್ತೋ ಅನ್ನೋದು. ಸೊ ಇಟ್ ಕೆನಾಟ್ ಮೂವ್ ಇನ್ ಬೋತ್ ದ ಡೈರೆಕ್ಷನ್ಸ್. ಸೊ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ನೀವು ಸೆಂಟೆನ್ಸ್ ಅನ್ನು ಬರೆಯುವಾಗ ಆದಷ್ಟು NCERT ಬುಕ್ ಅಲ್ಲಿರೋ ಸೆಂಟೆನ್ಸ್ ನೇ ಬರೀರಿ. ನೆಕ್ಸ್ಟ್ ಕ್ವಶನ್. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನ್ ಏರಿಯಾ ಎಲಿಮೆಂಟ್, ಮೆನ್ಷನ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳ್ತಾರೆ. ಹೌ ಟು ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನ್ ಏರಿಯಾ ಎಲಿಮೆಂಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಹೇಗೆ ಡಿಫೈನ್ ಮಾಡೋದು ಥ್ರೂ ಎನ್ ಏರಿಯಾ ಎಲಿಮೆಂಟ್ ಅಂದ್ರೆ, ದಿ ಎಲೆಕ್ಟ್ರಿಕ್ flux an area element is defined as the number of field lines, particularly electric flux ಕೇಳಿದಾಗ number of electric field lines passing through unit area normally. So this is how we can define the electric flux through an area element. ಮೆನ್ಷನ್ ಇಟ್ಸ್ SI ಯೂನಿಟ್ ಅಂತ ಕೇಳ್ತಾರೆ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಗಿನ್ನ ಮುಂಚೆ ನಾವೇನ್ ಮಾಡೋಣ, ಎಲೆಕ್ಟ್ರಿಕ್ ಫ್ಲಕ್ಸಿನ ಫಾರ್ಮುಲಾ ಬರ್ಕೊಳ್ಳೋಣ. ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾನ್ ಬಿ ರಿಟನ್ ಆಸ್ E ಡಾಟ್ ಎ, ಅಥವಾ ಇದನ್ನೇನಂತ ಬರೀಬಹುದು, E ಇಂಟು A ಇಂಟು ಕಾಸ್ ಥೀಟಾ ಅಂತ ಬರೀಬಹುದು. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್. ಫಾರ್ಮುಲಾ ನೋಡ್ಕೊಂಡು ನಾವು ಈಸಿಯಾಗಿ ಎಲೆಕ್ಟ್ರಿಕ್ ಫ್ಲಕ್ಸಿನ ಯೂನಿಟ್ ಬರೀಬಹುದು. ಎಲೆಕ್ಟ್ರಿಕ್ ಫೀಲ್ಡಿನ ಯೂನಿಟ್ ಏನು, ನ್ಯೂಟನ್ ಪರ್ ಕೂಲಂಬ್. ಏರಿಯಾ ಯೂನಿಟ್ ಮೀಟರ್ ಸ್ಕ್ವೇರ್. ಸೊ ದಿಸ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ದಟ್ಸ್ ಇಟ್. ಕಾಸ್ ಥೀಟಾ ಯೂನಿಟ್ ಇರಲ್ಲ, ಸೊ ಇವೆರಡಕ್ಕೆ ಯೂನಿಟ್ ಬರೆದ್ರೆ ಅದೇ ಫ್ಲಕ್ಸಿನ ಯೂನಿಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 17. ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಡೈಪೋಲ್ ಮೊಮೆಂಟ್ ಡೆಫಿನೇಷನ್ NCERT ಬುಕ್ ಅಲ್ಲಿ ಹೀಗೆ ಕೊಟ್ಟಿದ್ದಾರೆ. ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಚಾರ್ಜ್ ಮೀನ್ಸ್ ಎನಿ ಒನ್ ಆಫ್ ದ ಚಾರ್ಜ್ ಅಂಡ್ ದ ಡಿಸ್ಟೆನ್ಸ್ between the charge. So this is the dipole moment definition. ಇದಕ್ಕೆ ಏನ್ ಕೇಳಿದ್ರೆ, SI ಯೂನಿಟ್ ಕೇಳಿದ್ರೆ, SI ಯೂನಿಟ್ ಬೇಕಂದ್ರೆ ನಮ್ಗೆ ಏನ್ ಬೇಕು, ಫಾರ್ಮುಲಾ ಬೇಕು. ಸೊ ಡೈಪೋಲ್ ಮೊಮೆಂಟ್ ಈಸ್ ಡಿನೋಟೆಡ್ ಬೈ P is equal to Q into L. ನೋಡ್ರಿ, ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಏನಂತಂದ್ರೆ P is equal to Q into 2A ಅಂತ ತಗೊಂಡಾರಲ್ಲ ಸರ್. ಹೇಗೆ ಅಂತಂದ್ರೆ ನೋಡ್ರಿ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಡೈಪೋಲ್ ಲೆಂತ್ ಅಂತ ಕರೀತಾರೆ. ಡಿರೈವೇಶನ್ ಇದು ಡೈಪೋಲಿನ ಸೆಂಟರ್. ಡಿರೈವೇಶನ್ ಪರ್ಪಸ್ಗೆ ಇದನ್ನ 2A ಅಂತ ತಗೊಳ್ತಾರೆ. ಬಟ್ ನಾನಿಲ್ಲಿ ಏನ್ ಮಾಡಿದ್ದೀನಿ, L ಅಂತ ತಗೊಂಡಿದ್ದೆ. ನೀವು ಡಿರೈವೇಶನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಂತ ಬಂದಾಗ ಅಲ್ಲಿ 2A ಅಂತಾನೆ ತಗೊಂಡು ಡಿರೈವ್ ಮಾಡಿರ್ತೀರ. A ಅಂದ್ರೆ ಅಲ್ಲಿ ಒಂದು ಚಾರ್ಜ್ ಮತ್ತೆ ಸೆಂಟರ್ಗಿರೋ ಡಿಸ್ಟೆನ್ಸ್. 2A ಇಸ್ ದ ಟೋಟಲ್ ಲೆಂತ್. L ಅಂದ್ರೆ ಡಯಾಗ್ರಾಮ್ ಅಲ್ಲಿ L ತೋರಿಸಿರೋ ಪ್ರಕಾರ L ಇಸ್ ದ ಟೋಟಲ್ ಲೆಂತ್. ಒಟ್ಟು ಜನರಲಿ 2A ಅಥವಾ L ಎಲ್ಲ ಒಂದೇ. ಕನ್ಫ್ಯೂಸ್ ಮಾಡ್ಕೊಂಡು ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಡೈಪೋಲ್ ಲೆಂತ್ ಅನ್ನ 10 ಮೈಕ್ರೋಮೀಟರ್ ಅಂತ ಏನೋ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಅವ್ರೇನ್ ಮಾಡ್ಬಿಡ್ತಾರೆ, ಡೈಪೋಲ್ ಮೊಮೆಂಟ್ ಕಂಡಿಟ್ಟಿದ್ರೆ Q ಇಂಟು 2L ಅಂತ ಹಾಕೊಂಡು ಮಾಡ್ಬಿಡ್ತಾರೆ. ನೋ, ಲೆಂತ್ ಆಫ್ ದ ಡೈಪೋಲ್ ಇಟ್ ಸೆಲ್ಫ್ 10 ಮೈಕ್ರೋಮೀಟರ್. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಇದಕ್ಕೆ ಯೂನಿಟ್ ಚಾರ್ಜ್ ಯೂನಿಟ್ ಕೂಲಂಬ್,
length unit to meter. So this is the SI unit of dipole moment, coulomb meter. Next, when does an electric dipole placed in an uniform electric field experience maximum torque and minimum ಟಾರ್ಕ್ ಅಂತ ಕೇಳಿದ್ರೆ, ಸೊ ಟಾರ್ಕ್ ಎಷ್ಟು ಯಾವಾಗ ಏನಿರುತ್ತೆ? ಸೊ ಟಾರ್ಕಿನ ಫಾರ್ಮುಲಾ ಬರ್ಕೊಂಡ್ಬೇಡ. ಫಸ್ಟ್ ಟಾರ್ಕ್ ಕ್ಯಾನ್ ಬಿ ರಿಟನ್ ಆಸ್ ಇ ಪಿ ಥೀಟಾ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಟಾರ್ಕ್. ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಕಂಡೀಷನ್ ಹೇಳುವಾಗ ನಾವೇನ್ ಮಾಡ್ತೀವಿ? ಥೀಟಾ. ನೋಡ್ರಿ, ಇಲ್ಲಿ ಸಾಕಷ್ಟು ಜನ ಏನ್ ಮಾಡ್ಬಿಡ್ತಾರೆ ಗೊತ್ತಾ? ಲೆಟ್ ಮಿ ರಿಮೂವ್ ಆಲ್ ದೀಸ್ ಥಿಂಗ್ಸ್. ಅಷ್ಟು ಜನ ಇದೇ ತಪ್ಪು ಮಾಡ್ತಾರೆ ಬರೆಯುವಾಗ. ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ? ಜನರಲಿ ಥೀಟಾ ಇಸ್ 0, ಥೀಟಾ 90 ಡಿಗ್ರಿ ಅಂತ ಬರೆದು ಇದ್ ಮಾಡ್ಬಿಡ್ತಾರೆ. ದಿಸ್ ಈಸ್ ಮಿನಿಮಮ್, ದಿಸ್ ಈಸ್ ಮ್ಯಾಕ್ಸಿಮಮ್ ಅಂತ ಬರೋದು. ಹಂಗ್ ಮಾಡಕ್ ಹೋಗ್ಬೇಡ್ರಿ. ದಿಸ್ ಈಸ್ ರಾಂಗ್, ಟೋಟಲಿ ರಾಂಗ್. ಮತ್ತೇನ್ ಮಾಡ್ಬೇಕು ಸರ್? ಸೊ ನೀವೇನ್ ಮಾಡ್ಬೇಕು? ಇಲ್ಲ ಈ ತರ ಮಾಡಿ. ಒಂದ್ ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಒನ್, ಟಾರ್ಕಿನ ಫಾರ್ಮುಲಾ ಬರ್ಕೊಳ್ಳಿ. ವಾಟ್ ಈಸ್ ದಟ್ ಫಾರ್ಮುಲಾ ಫಾರ್ ಟಾರ್ಕ್? ಅನೇ ಎಲೆಕ್ಟ್ರಿಕ್ ಡೈಪೋಲ್ ಇ ಪಿ ಸೈನ್ ಥೀಟಾ ಅಂತ ಬರೆದು ಆಮೇಲೆ ಏನ್ ಮಾಡಿ? ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಟಾರ್ಕ್ ಈಸ್ ಮಿನಿಮಮ್ ಅಂತ ಬರೀರಿ. ಟಾರ್ಕ್ ಈಸ್ ಮಿನಿಮಮ್. ಆಮೇಲೆ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೆದು ಟಾರ್ಕ್ ಈಸ್ ಮ್ಯಾಕ್ಸಿಮಮ್ ಅಂತ ಬರೀರಿ. ಸರ್ ಅದನ್ನೆಲ್ಲ ಸರ್ ನೀವು ಇಲ್ಲಿ ಹೇಳ್ಕೊಡೋದು. ನೋ ನೋ ನೋ, ಇಲ್ಲಿ ಥೀಟಾ ಅಂದ್ರೆ ಏನು ಅಂತ ಮೆನ್ಷನ್ ಮಾಡಬೇಕು. ನೀವು ಮೆನ್ಷನ್ ಮಾಡಿದ್ರೆ ಬರೀ ಇಷ್ಟೇ ಬರೆದ್ರೆ ತಪ್ಪಾಗುತ್ತೆ. ನೋಡ್ರಿ, ನಾನು ಇಲ್ಲಿ ಥೀಟಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಈ ಫಾರ್ಮುಲಾದಲ್ಲಿ ಥೀಟಾ ಅಂತಂದ್ರೆ ಆಂಗಲ್ ಬಿಟ್ವೀನ್, ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದ ಡೈಪೋಲ್ ಮೊಮೆಂಟ್ ಅಂತ ಬರೆದ್ರೆ ಇದು ರೈಟ್ ಆನ್ಸರ್. ಸೊ ನೀವು ಫಾರ್ಮುಲಾ ಬರೋದಿಲ್ಲ, ಇಷ್ಟು ಬರೆದ್ರೆ ಸಾಕು. ಥೀಟಾ 0 ಡಿಗ್ರಿ, ಥೀಟಾ 90 ಡಿಗ್ರಿ, ವೇರ್ ಥೀಟಾ ಇಸ್ ಅಂತ ಬರೀಬೇಕು. ಸೊ ಫಾರ್ಮುಲಾ ಬರೆದು ಇಷ್ಟು ಬರೀರಿ, ಯಾವ್ದಾದ್ರು ಒಂದು ಬರೀರಿ. ನೀವು ಬರೀ ಥೀಟಾ 90 ಡಿಗ್ರಿ, ಥೀಟಾ 0 ಡಿಗ್ರಿ ಅಂತ ಬರೆದ್ಬಿಟ್ಟು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ, ಥೀಟಾಗಳು ಎಷ್ಟೊಂದು ಫಾರ್ಮುಲಾದಲ್ಲಿ ಬರುತ್ತೆ. ಅಂಡ್ ಥೀಟಾ ರೆಪ್ರೆಸೆಂಟ್ಸ್ ಡಿಫರೆಂಟ್ ಆಂಗಲ್ಸ್ ಇನ್ ಡಿಫರೆಂಟ್ ಈಕ್ವೇಶನ್. ಸೊ ದಿಸ್ ದ ರೈಟ್ ವೇ ಟು ಗಿವ್ ದ ಆನ್ಸರ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ಬರೆದಿರೋ ಅಷ್ಟು ಬರೀರಿ. ಯಾಕೆಂದ್ರೆ ಬರ್ದಿರ್ತೀರಾ, ಮಾರ್ಕ್ಸ್ ಹೋಗೋದು, ಮಾರ್ಕ್ಸ್ ಹೋದ್ರೆ ಬೇಜಾರಾಗ್ತದೆ. ಇಷ್ಟು ಬರೆದ್ಬಿಟ್ಟು ಗೊತ್ತಿರುತ್ತೆ ನಿಮ್ಗೆ, ಅದನ್ನ ವರ್ಡಿಂಗ್ಸ್ ಅಲ್ಲಿ ಬರೀಬೇಕಷ್ಟೆ. ಸೊ ಬರೆದ್ಮೇಲೂ ಮಾರ್ಕ್ಸ್ ಹೋಯ್ತಂದ್ರೆ ಇಷ್ಟೆಲ್ಲ ಬರ್ದಿರ್ತೀರಾ, ಇಷ್ಟು ಬರೆಯೋದು ಕಷ್ಟನಾ? ಇಲ್ಲ. ಸೊ ವಿ ಕ್ಯಾನ್ ರೈಟ್. ನೌ ಕ್ಯಾನ್ ವಿ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 19. ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂಡ್ ರೈಟ್ ಇಟ್ಸ್ SI ಯೂನಿಟ್. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಡೆಫಿನೇಷನ್ ಕೇಳಿದರೆ, it is the ratio of linear ಅಂದ್ರೆ length wise. It is the ratio of charge per unit length. It is the ratio of charge per unit length. So ಇದು ಡೆಫಿನೇಷನ್. ಫಾರ್ಮುಲಾ ಏನಂತ ಬರೀಬಹುದು? Q by L and it is denoted by lambda, charge per unit length. ಇದರ SI ಯೂನಿಟ್ ನ್ಯೂಮರೇಟರ್ ಅಲ್ಲಿ ಚಾರ್ಜ್ ಇದೆ ಕೂಲಂಬ್, ಡಿನಾಮಿನೇಟರ್ ಅಲ್ಲಿ ಲೆಂತ್ ಇದೆ ಸೊ ಮೀಟರ್. ಸೊ ಇಟ್ ವಿಲ್ ಬಿ ಕೂಲಂಬ್ ಪರ್ meter is the SI unit. So charge definition, charge density definition, ಅದರ SI unit ಕೇಳಿದರೆ ಇಷ್ಟು ಬರೆದ್ರೆ ಸಾಕು. ಇಟ್ಸ್ ಮೋರ್ ದೆನ್ ಇನಫ್. 20th ಕ್ವಶನ್ ಅದೇ ತರ ಇದೆ ನೋಡಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಲೀನಿಯರ್ ಅಲ್ಲ ಇದು, ಸರ್ಫೇಸ್. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಹೇಗೆ ಡಿಫೈನ್ ಮಾಡ್ತೀರಾ? ಸೇಮ್ ಅದೇ ತರನೇ. ಇಟ್ ಈಸ್ ದ ರೇಷಿಯೋ ಆಫ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಚಾರ್ಜ್ ಪರ್ ಯೂನಿಟ್ ಏರಿಯಾ. ಇಲ್ಲಿ ಲೀನಿಯರ್ ಇದ್ದಾಗ ಚಾರ್ಜ್ ಪರ್ ಯೂನಿಟ್ ಲೆಂತ್ ಬರ್ರಿ. ಮೂರು ಡೆಫಿನೇಷನ್ ಒಂದೇ ತರ ಇದೆ. ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೇಳಿದಾಗ ಪರ್ ಯೂನಿಟ್ ಏರಿಯಾ. ಇದಕ್ಕೆ ಫಾರ್ಮುಲಾ ಬರೆದ್ರೆ ನಮಗೆ ಹೇಗೆ ಕಾಣಿಸುತ್ತೆ? ಚಾರ್ಜ್ ಬೈ ಏರಿಯಾ ಬರಿಬೇಕು. ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸಿಗ್ಮಾ. ಇದರ SI ಯೂನಿಟ್ ಡೆಫಿನೆಟ್ಲಿ ಏನ್ ಬರಿಬಹುದು? ನ್ಯೂಮರೇಟರ್ ಅಲ್ಲಿ ಚಾರ್ಜ್ ಇದೆ ಕೂಲಂಬ್, ಡಿನಾಮಿನೇಟರ್ ಅಲ್ಲಿ ಏರಿಯಾ ಇದೆ ಮೀಟರ್ ಸ್ಕ್ವೇರ್. ಎಂತ ಮೀಟರ್ ಸ್ಕ್ವೇರ್? ಪರ್ ಮೀಟರ್ ಸ್ಕ್ವೇರ್. ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಇಸ್ ದ SI ಯೂನಿಟ್ ಆಫ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ನೆಕ್ಸ್ಟ್ ಅದೇ ತರ ಸಿಮಿಲರ್ ಡೆಫಿನೇಷನ್ ಬಂದಿದೆ ನೋಡ್ರಿ. ಡಿಫೈನ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂಡ್ ರೈಟ್ ಇಟ್ಸ್ SI. ಬಹಳ ಈಸಿಯಾಗಿ ಬರೀಬಹುದು ನಾವೇನು. ಇಟ್ ಈಸ್ ದ ರೇಷಿಯೋ ಆಫ್ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ವಾಲ್ಯೂಮ್ ಕೇಳಿದಾಗ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಪರ್ ಯೂನಿಟ್ ವಾಲ್ಯೂಮ್ ಬರೆಯೋದಷ್ಟೇ. ಸೊ ಫಾರ್ಮುಲಾ ಚಾರ್ಜ್ ಬೈ ವಾಲ್ಯೂಮ್. ಇದಕ್ಕೆ ಸಿಂಬಲ್ ರೋ ಬರುತ್ತೆ. ಚಾರ್ಜ್ ಡೆನ್ಸಿಟಿಗೆ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಗೆ ರೋ ಬರುತ್ತೆ. ಇದಕ್ಕೆ SI ಯೂನಿಟ್ ನ್ಯೂಮರೇಟರ್ ಅಲ್ಲಿ ಕೂಲಂಬ್, ಡಿನಾಮಿನೇಟರ್ ಅಲ್ಲಿ ಮೀಟರ್ ಕ್ಯೂಬ್. ಕೂಲಂಬ್ ಪರ್ ಮೀಟರ್ ಕ್ಯೂಬ್ is the SI unit. That's it. Next, state and explain Gauss law in electrostatic. Very, very, very important question. Statement and explanation. Okay.
ಸ್ಟೇಟ್ಮೆಂಟ್. ಲೆಟ್ ಅಸ್ ಟ್ರೈ ಟು ರೈಟ್ ದ ಸ್ಟೇಟ್ಮೆಂಟ್. ಸೊ ಬಹಳ ಕೇರ್ಫುಲ್ ಆಗಿ ಬರೀಬೇಕು. ಸ್ಟೇಟ್ಮೆಂಟ್ ಬರೆಯುವಾಗ ಏನಂತಂದ್ರೆ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಬರಿಬೇಡ್ರಿ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಅಂತಾನೆ ಬರೀರಿ. ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್. ಕೆಲವೊಬ್ರು ಬಿಟ್ಬಿಡ್ತಾರೆ, ಏನಂತ ಬರೀತಾರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ ಎ ಕ್ಲೋಸ್ ಸರ್ಫೇಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ ಸರ್ಫೇಸ್ ಇನ್ ಏರ್. ಯು ಕ್ಯಾನ್ ರೈಟ್ ಏರ್ ಈಸ್ ಈಕ್ವಲ್ ಟು 1/ε0 ಅಂತಂದ್ರೆ ಬರೀರಿ. ಸಮಸ್ಯೆ 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಅಥವಾ ನೆಟ್ ಚಾರ್ಜ್. ಯು ಕ್ಯಾನ್ ರೈಟ್ ಅಥವಾ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಕೆಲವೊಬ್ರು ಬರೀ ಫ್ಲಕ್ಸ್ ಅಂತ ಬರ್ದ್ಬಿಡ್ತಾರೆ, ತಪ್ಪದು. ಅವ್ರು ಪರ್ಟಿಕ್ಯುಲರ್ ಆಗಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕೇಳಿದಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಾನೆ ಬರೀರಿ. ಥ್ರೂ ಎ ಕ್ಲೋಸ್ ಸರ್ಫೇಸ್ ಬರೀದೆ ಹೋದ್ರೆ ಪೂರಾ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇಲ್ಲಿರೋ ಒಂದ್ ವರ್ಡ್ ಬಿಟ್ರು ರಾಂಗ್ ಆಗ್ತದೆ, ನಿಮಗೆ ಗೊತ್ತಿರಲಿ. ಇದು ಎಕ್ಸ್ಪ್ಲನೇಷನ್ ಬರೆಯುವ. ಎಕ್ಸ್ಪ್ಲನೇಷನ್ ಹೇಗ್ ಬರೆಯೋದು? ಕನ್ಸಿಡರ್ ಚಾರ್ಜಸ್ Q1, Q2, Q3 ಆಸ್ ಶೋನ್ ಅಂತ ಬರೆದು ಇಲ್ಲಿ Q1, Q2, Q3 ಬರೀರಿ. Q1, Q2, Q3, Q4 ಪ್ಲಸ್ ಅಂತಾನೆ ಬರ್ಕೊಳ್ಳಿ, ಸಮಸ್ಯೆ ಅಲ್ಲ. ಈಗ ಇದಕ್ಕೊಂದು ಕ್ಲೋಸ್ ಸರ್ಫೇಸ್ ಹಾಕೊಳ್ಳಿ. ಈಗ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್ ಬರೆದು ಏನಂತ ಬರೀಬಹುದು? ಫ್ಲಕ್ಸ್ ಥ್ರೂ ದ ಕ್ಲೋಸ್ ಸರ್ಫೇಸ್ phi is equal to 1/ε0 ಟೈಮ್ಸ್ ನೆಟ್ ಚಾರ್ಜ್ ಅಂತ ಬರೆದು, ಅದಾದ್ಮೇಲೆ phi is equal to 1/ε0 ಟೈಮ್ಸ್ ನೆಟ್ ಚಾರ್ಜ್ ಈ ಸರ್ಫೇಸ್ ಒಳಗಿರೋ ಮಾತ್ರ ಬರೀರಿ. Q1 ಪ್ಲಸ್ Q2 ಪ್ಲಸ್ ಮೂರೇ ಚಾರ್ಜ್ ಇರೋದು ಸರ್ಫೇಸ್ ಒಳಗಡೆ Q3 ಅಂತ. ಇಷ್ಟು ಬರೆದ್ರೆ ಸಾಕಾಗ್ತದೆ. ಮಿನಿಮಮ್ ಇಷ್ಟು ಬರೀಬೇಕಾಗ್ತದೆ. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಗಾಸ್ ಲಾ. ನೆಕ್ಸ್ಟ್ ಕ್ವಶನ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ಕೇರ್ಫುಲ್ ಆಗಿ ಬರೀರಿ. Q4 ಅಂಡ್ Q4 ನೀವು ಬರೀ 4 ಚಾರ್ಜ್ ತಗೊಂಡ್ರೆ ಅಂಡ್ Q4 ಅಂತ ಬರೆದು ಆಶೋನ್ ಅಂತ ಬರೆದು ಆಮೇಲೆ ಇದನ್ನ ಬರೆದ್ರಾಯ್ತು. ಯಾಕೆಂದ್ರೆ ಇಲ್ಲಿ ಚಾರ್ಜ್ ಔಟ್ ಒಂದು ಬಿಟ್ಬಿಟ್ಟಿರ್ತೀನಿ, ಹೊರಗಡೆ ಒಂದು ಬಿಟ್ಟಿರ್ತೀನಿ ಬೇಕಂತಾನೆ. ಸೊ ನೀವು ಅದನ್ನು ಸೇರಿಸ್ಕೊಂಡ್ರೆ ಏನಾಗುತ್ತೆ ಪ್ಲಸ್ Q4 ಅಂತ ಬರೀಬಹುದು. ದಟ್ಸ್ ಇಟ್. ಹೀಗೆ ಬರೀಬೇಕಂತ ಏನ್ ಕಂಡೀಷನ್ ಇಲ್ಲ. ಪ್ರೊವೈಡೆಡ್ ಇಲ್ಲಿ ಆಲ್ಜಿಬ್ರಾಯಿಕ್ ಸಮ್ ತಗೊಳ್ಬೇಕು. ಸಪೋಸ್ ನೀವೇನಾದ್ರು Q2 ನ ಮೈನಸ್ ಅಂತ ತಗೊಂಡಿದ್ರೆ, ನೆಗೆಟಿವ್ ಚಾರ್ಜ್ ಅಂತ ತಗೊಂಡಿದ್ರೆ ಇಲ್ಲೇನ್ ಹಾಕೋಬೇಕಾಗ್ತದೆ? ಮೈನಸ್ ಅಂತ ಹಾಕೊಳ್ಬೇಕಾಗ್ತದೆ. ಜಾಸ್ತಿ ಕನ್ಫ್ಯೂಷನ್ ಬೇಡ, ಎಲ್ಲವನ್ನೂ ಪ್ಲಸ್ ಅಂತಾನೆ ತಗೊಳ್ಳಿಕ್ ಬೆಟರ್. ನಾನು ನಿಮ್ಗೆ ಹೇಳಿದಷ್ಟೇ. ನೆಕ್ಸ್ಟ್ ಕ್ವಶನ್. ಎ ಗ್ಲಾಸ್ ರಾಡ್ ಈಸ್ ರಬ್ಡ್ ಬೈ ಸಿಲ್ಕ್ ಅಂತ ಕೊಟ್ಟಿದ್ದಾರೆ. ಒಂದು ಗ್ಲಾಸ್ ರಾಡ್ ಇದೆ, ಸಿಲ್ಕ್ ಇಂದ ರಬ್ ಮಾಡ್ತಾರೆ. ಈ ತರ ಇದೆ ಅಂತ ಇಟ್ಕೊಳ್ಳಿ. ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ, ನ್ಯೂಮೆರಿಕಲ್ ಇದು. ಗ್ಲಾಸ್ ರಾಡ್ ಸಿಲ್ಕ್ ಕ್ಲಾತ್ ಇಂದ ರಬ್ ಮಾಡ್ತಾರೆ. ಸಿಲ್ಕ್ ಕ್ಲಾತ್ ಅನ್ಕೊಳ್ಳಿ. ಇದನ್ನ ರಬ್ ಮಾಡಿದಾಗ ಗ್ಲಾಸ್ ರಾಡ್ ಅಕ್ವೈರ್ ಚಾರ್ಜ್ ಆಫ್ 1.6 into 10⁻³ ಕೂಲಂಬ್. ಹಾಗಾದ್ರೆ ಯಾವ್ದ್ರ ಮೇಲೆ? ಗ್ಲಾಸ್ ರಾಡ್ ಮೇಲೆ. ಇದ್ರ ಮೇಲೆ ಎಷ್ಟು ಚಾರ್ಜ್ ಇದೆ? 1.6 into 10⁻13 ಕೂಲಂಬ್ ಇದೆ. Can I take this as QS charge on glass rod? How many electrons are transferred to silk ಅಂತ ಅವರೇ ಕೊಟ್ಬಿಟ್ಟಾರೆ ನೋಡ್ರಿ. ಯಾವ್ದಕ್ಕೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿರುತ್ತೆ ಅಂತ ಅವರೇ ಕೊಟ್ಬಿಟ್ಟಾರೆ. ಮತ್ತೆ ಯಾವುದು ಪಾಸಿಟಿವ್ ಚಾರ್ಜ್, ಯಾವುದು ನೆಗೆಟಿವ್ ಚಾರ್ಜ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಎಲೆಕ್ಟ್ರಾನ್ಸ್ ಯಾವ್ದಕ್ಕೆ ಟ್ರಾನ್ಸ್ಫರ್ ಆಗಿದೆ? ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಟು ಸಿಲ್ಕ್ ಕ್ಲಾತ್ ಅಂತೆ. ಸೊ ಸಿಲ್ಕ್ ಕ್ಲಾತ್ಗೆ ಏನಾಗಿರುತ್ತೆ? ಎಲೆಕ್ಟ್ರಾನ್. ಹಾಗಾದ್ರೆ ಸಿಲ್ಕ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದ್ರೆ ಸಿಲ್ಕ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್. ಎಲ್ಲಿಂದ ಬಂತು? ಗ್ಲಾಸ್ ರಾಡ್ ಇಂದ ಬಂತು. ಹಾಗಾದ್ರೆ ಗ್ಲಾಸ್ ರಾಡ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ಅವ್ರೇನಂತ ಕೇಳಿದ್ರೆ ಹೌ ಮೆನಿ ಅಂತ ಕೇಳಿದ್ರೆ, ಹೌ ಮೆನಿ ನಥಿಂಗ್ ಬಟ್ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಡೆಫಿನೆಟ್ಲಿ ಎಲೆಕ್ಟ್ರಾನ್ಸ್ ಇದರಿಂದ ಸಿಲ್ಕ್ ಕ್ಲಾತ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಷ್ಟು ನಂಬರ್ ಅಂತ ಕೇಳ್ತಾರೆ. ಇದು ಎಷ್ಟು ಪಾಸಿಟಿವ್ ಚಾರ್ಜ್ ಆಗಿರುತ್ತೋ ಅಷ್ಟೇ ಇದರಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದ್ರೆ, ಒಂದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆದ್ರೆ ಇದು ಒಂದು ಪಾಸಿಟಿವ್ ಚಾರ್ಜ್ ಆಗುತ್ತೆ. 2 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆದ್ರೆ 2 ಪಾಸಿಟಿವ್ ಚಾರ್ಜಸ್ ಆಗುತ್ತೆ. ಹಾಗಾಗಿ ಎಷ್ಟು ನಂಬರ್ ಅಂತ ಕೇಳಿದ್ರೆ ಬಹಳ ಸಿಂಪಲ್. ಯೂಸ್ ದ ಫಾರ್ಮುಲಾ Q is equal to NE. ನಿಮಗೆ ಬೇಕಾದ್ರೆ N is equal to Q by E. Q ಎಷ್ಟು? 1.6 into 10⁻13 ಕೂಲಂಬ್ divided by ಚಾರ್ಜ್ ವ್ಯಾಲ್ಯೂ ಎಷ್ಟು? 1.6 into 10⁻19. ಹಾಗಾದ್ರೆ ನಂಬರ್ ಆಫ್ ಚಾರ್ಜಸ್ ಎಷ್ಟಾಗುತ್ತೆ? 1.6 ಕ್ಯಾನ್ಸಲ್ ಆಯ್ತಂದ್ರೆ ಇದು ನ್ಯೂಮರೇಟರ್ಗೆ ಹೋದ್ರೆ 10⁻6 ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಗ್ಲಾಸ್ ರಾಡ್ ಟು ಸಿಲ್ಕ್ ಕ್ಲಾತ್. ಓಕೆ. ಸೊ ಇಲ್ಲಿ ಯಾವ್ದ್ರಿಂದ ಅದಕ್ಕೆ ಏನು ಎಷ್ಟು ನಂಬರ್ ಅಂತ ಕೇಳಿದ್ರೆ ಎಷ್ಟು ನಂಬರ್ ಅಂತ ಬರೆಯೋದಷ್ಟ. ನೆಕ್ಸ್ಟ್ ಕೆ ನ್ಯೂಮೆರಿಕಲ್. ಎ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್
1.5 ಇಂಟು 10⁻⁹ ಕೂಲಮ್ ಒಂದು ಟೆಸ್ಟ್ ಚಾರ್ಜನ್ನು ಕೊಟ್ಟಿದ್ದಾರೆ. ಟೆಸ್ಟ್ ಚಾರ್ಜ್ ನಾವು ಯಾವಾಗಲೂ Q0 ಅಂತ ಬರ್ಕೊಳ್ಳಿ. ಜನರಲಿ Q0 ಎಷ್ಟಿದೆ, 1.5 ಇಂಟು 10⁻⁹ ಕೂಲಮ್ ಇದೆ. ಇದು ಟೆಸ್ಟ್ ಚಾರ್ಜ್ Q0 ಬರೆದು ಬಿಡ್ತೀನಿ, ಕನ್ಫ್ಯೂಷನ್ ಬೇಡ. Q0 ಇಟ್ಕೊಳ್ಳಿ. ಜನರಲಿ ಈಸ್ ಪ್ಲೇಸ್ಡ್ ಇನ್ ಎ ಪಾಯಿಂಟ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 5 ಇಂಟು 10⁻⁴ 5.4 ಇಂಟು 10⁻⁴ ನ್ಯೂಟನ್ ಪರ್ ಕೂಲಮ್. ಇದನ್ನೆಲ್ಲ ಪ್ಲೇಸ್ ಮಾಡಿದ್ದಾರೆ, ಆ ಜಾಗದಲ್ಲಿ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಆ ಪ್ಲೇಸಲ್ಲಿ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್, 5.4 ಇಂಟು 10⁻⁴ ನ್ಯೂಟನ್ ಪರ್ ಕೂಲಮ್ ಇದೆ. ಹಾಗಿದ್ರೆ ವಾಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್, ಹಾಗಾದ್ರೆ ಆ ಟೆಸ್ಟ್ ಚಾರ್ಜ್ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಡೆಫಿನೆಟ್ಲಿ ಇವು ಮೂರನ್ನು ರಿಲೇಟ್ ಮಾಡುವಂತ ಒಂದು ಫಾರ್ಮುಲಾ ಇದೆ. ಏನದು, ಬೇಸಿಕ್ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. E is equal to the electric field is the force experienced by test charge. So F ತಾನೇ ಕೇಳಿರೋದು, F ಏನಾಗುತ್ತೆ, E into Q0 ಆಗುತ್ತೆ. F is equal to, what is E here, 5.4 into 10⁻⁴ into Q0 ಎಷ್ಟು, 1.5 into 10⁻⁹ ಕೂಲಮ್. So F, if you calculate, you are going to get 8.1 into 10 to the power of -5 ಬರುತ್ತೆ. -5 ನ್ಯೂಟನ್. ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ, ಎಕ್ಸಾಮಲ್ಲಿ ಕೊಟ್ಟಿರಲ್ಲ, ಡೋಂಟ್ ಎಕ್ಸ್ಪೆಕ್ಟ್ ದಟ್. ಓಕೆ, ಸೊ 8.1 ಇಂಟು 10⁻⁵ ನ್ಯೂಟನ್ ಬರುತ್ತೆ. ದಟ್ಸ್ ಇಟ್. ಇದು ಬಹಳ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್, ಎ ಚಾರ್ಜ್ ಆಫ್ 1 ಮೈಕ್ರೋಕೂಲಮ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ಎ ಸರ್ಕ್ಯುಲರ್ ರಿಂಗ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಫೈಂಡ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕೇಳಿದ್ದಾರೆ. ಇಲ್ಲೇನಿದೆ, ಇದು ರಿಂಗ್ ಇದೆ, ರಿಂಗ್ ಕಾಣಿಸ್ತಿದೆ ಅಂತ ಇಟ್ಕೊಂಡಿದೆ ನಿಮ್ಗೆ. ಸೊ 1 ಮೈಕ್ರೋಕೂಲಮ್ ಆಫ್ ಚಾರ್ಜ್ ಈ ರಿಂಗ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತೆ. ಟೋಟಲ್ ಚಾರ್ಜ್ ಆನ್ ರಿಂಗ್. ಸೊ ಈ ತರ ಇದೆ ಅಂತ ಇಟ್ಕೊಳ್ಳೋಣ. ರಿಂಗ್ ಇದ್ರ ಮೇಲೆ ಚಾರ್ಜ್ ಈ ತರ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ರಿಂಗ್ ನಮ್ಗೆ ಜನರಲಿ ಲೆಂತ್ ವೈಸ್ ಇರುತ್ತೆ, ಹೌದಾ. ಸೊ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಯೂನಿಫಾರ್ಮ್ ಇಲ್ಲ, ಬಟ್ ಓಕೆ, ನೋ ಪ್ರಾಬ್ಲಮ್. ಸೊ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಈ ತರ ಕಾಣುತ್ತೆ ನಮಗೆ. ರಿಂಗ್, ಅದ್ರ ಮೇಲೆ ಚಾರ್ಜಸ್ ಇದೆ. ಎಷ್ಟಿದೆ ಚಾರ್ಜಸ್, 1 ಮೈಕ್ರೋಕೂಲಮ್ ಚಾರ್ಜ್ ಇದೆ, ಡಿಸ್ಟ್ರಿಬ್ಯೂಟ್ ಆಗಿದೆ. ಇದರ ರೇಡಿಯಸ್ ಎಷ್ಟಿದೆ, ಇಟ್ಕೊಳ್ಳೋಣ, ಆರ್ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಇದೆ ರೇಡಿಯಸ್ ಆಫ್ ದ ರಿಂಗ್. ಆಗಿದ್ರೆ ಇದರ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕೇಳಿದ್ದಾರೆ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಏನು, ಫಾರ್ಮುಲಾ ಲ್ಯಾಂಬ್ಡಾ. ಬೇಸಿಕ್ ಫಾರ್ಮುಲಾ ತಗೊಳ್ಳಿ, ಚಾರ್ಜ್ ಬೈ ಲೆಂತ್. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಚಾರ್ಜ್ ಎಷ್ಟಿದೆ, 1 ಮೈಕ್ರೋ 10⁻⁻ ಡಿವೈಡೆಡ್ ಬೈ ಲೆಂತ್ ಆಫ್ ದ ರಿಂಗ್ ಎಷ್ಟು ತಗೊಳ್ಳೋದು. ಲೆಂತ್ ಈಸ್ ಈಕ್ವಲ್ ಟು ಇಟ್ಸ್ circumference. ಯಾಕಂದ್ರೆ ಲೆಂತ್ ಬಿಕಮ್ಸ್ circumference here, 2πr. ಲೆಂತ್ ಆಫ್ ದ ರಿಂಗ್ ಇಸ್ ಈಕ್ವಲ್ ಟು ಸರ್ಕಂಫರೆನ್ಸ್. ಅದರಲ್ಲಿ ಕ್ಯೂ ಬೈ ಲೆಂತ್ ಜಾಗದಲ್ಲಿ 2πr ಬರೀವ. ಅಲ್ಲಿಗೆ ಏನಾಗುತ್ತೆ, 2π. ರೇಡಿಯಸ್ ಎಷ್ಟಿದೆ, 5 ಇಂಟು 10⁻⁻². ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲೇನಾಗುತ್ತೆ, ಸೊ ನ್ಯೂಮರೇಟರ್ 1 ಇಂಟು 10⁻⁶ ಹಾಗಿರುತ್ತೆ. ಡಿನಾಮಿನೇಟರ್ 2π ಇಂಟು 5, 5 2s are 10, 10 into 3.14 is 31.4 into 10⁻² ಹಾಗಿದೆ. ನೆಕ್ಸ್ಟ್ ಡಿವೈಡ್ ಮಾಡಿ, 1/31.4, 1/31.4 ಎಷ್ಟು ಬರುತ್ತೆ ಅಂತಂದ್ರೆ 0.03184 ಬರುತ್ತೆ. ಇಂಟು 10 to the power of, ಸೊ -2 ಮೇಲೆ ಹೋದ್ರೆ +2, ಅಲ್ಲಿಗೆ -4 ಉಳ್ಕೊಳುತ್ತೆ. ಇನ್ನ ಶಿಫ್ಟ್ ಮಾಡ್ಕೊಂಡ್ರೆ, 2 ಶಿಫ್ಟ್ ಮಾಡ್ಕೊಳ್ಳಿ, 3.184 into 10⁻⁻6 unit to coulomb per meter ಬರುತ್ತೆ. So this is that's it. Okay, next question. A charge of 1 microcoulomb is distributed over metallic spherical shell whose radius is 5 centimeter. Okay, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ರು, ಅದೇ ಚಾರ್ಜ್ ಬಟ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಸರ್ಕ್ಯುಲರ್ ರಿಂಗ್ ಕೊಟ್ಟಿದ್ರು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮೆಟಾಲಿಕ್ ಶೆಲ್, ಸ್ಪೆರಿಕಲ್ ಶೆಲ್ ಕೊಟ್ಟಿದ್ದಾರೆ. ಮೆಟಾಲಿಕ್ ಸ್ಪೆರಿಕಲ್ ಶೆಲ್, ಅದ್ರ ರೇಡಿಯಸ್ 5 ಸೆಂಟಿಮೀಟರ್ ಇದೆ. ಸೊ ಡಿಫರೆನ್ಸ್ ಏನು, ಶೆಲ್ ಕೊಟ್ಟಿದ್ದಾರೆ. ಫೈಂಡ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೇಳಿದ್ರೆ, ಡೆಫಿನೆಟ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿನೇ ಇರಬೇಕು. ಸೊ ಚಾರ್ಜ್ ಏನು, Q1 ಮೈಕ್ರೋ ಕೂಲಮ್. ರೇಡಿಯಸ್ ಆಫ್ ದ ಸ್ಪಿಯರ್ 5 ಸೆಂಟಿಮೀಟರ್. ಸೊ ವಿ ನೀಡ್ ಟು ಫೈಂಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ. ಸಿಗ್ಮಾ ಏನು, ಚಾರ್ಜ್ ಬೈ ಏರಿಯಾ. ಸಿಗ್ಮಾ ಇಸ್ ಈಕ್ವಲ್ ಟು, ಇಲ್ಲಿ ಸ್ಪಿಯರ್ ಆಗಿರೋದ್ರಿಂದ ಸ್ಪಿಯರ್ ನ ಸರ್ಫೇಸ್ ಏರಿಯಾ ತಗೊಳ್ಬೇಕು. ಎಷ್ಟಿರುತ್ತೆ, 4πr². ಅಲ್ಲಿಗೆ ಚಾರ್ಜ್ ಬೈ ಏರಿಯಾ ಇಸ್ 4πr² ಹಾಕೊಳ್ತೀವಿ. ಸೊ ಚಾರ್ಜ್ ಎಷ್ಟು, 1 ಮೈಕ್ರೋ ಕೂಲಮ್ ಡಿವೈಡೆಡ್ ಬೈ 4π. ರೇಡಿಯಸ್ ನ ಸ್ಕ್ವೇರ್, ರೇಡಿಯಸ್ ಎಷ್ಟು, 5 ಸೆಂಟಿಮೀಟರ್, 5 ಇಂಟು 10⁻²². ಸೊ ನ್ಯೂಮರೇಟರ್ 10⁻⁻6 ಹಾಗಿರ್ಲಿ.
ಡಿನಾಮಿನೇಟ್ರು ಸೊ ನ್ಯೂಮರೇಟರ್ ಹಾಗೆ ಬರ್ಕೊಳ್ಳಿ, ಡಿನಾಮಿನೇಟರ್ 4 π ಇಂಟು 5 ಸ್ಕ್ವೇರ್ ಮಾಡ್ಬೇಕು, ಮರ್ತ್ ಬಿಟ್ರೆ ಅಲ್ಲಿಗೆ ಎಷ್ಟಾಗುತ್ತೆ 25 4 100 ಇಂಟು ಪೈ ಇಸ್ 314 ಇಂಟು 10⁻² ಹೋಲ್ ಸ್ಕ್ವೇರ್ ಇಸ್ 10⁻⁻4. ಈಗ 1/314 ಮಾಡಿ, 1/314 ಮಾಡಿದ್ರೆ 0.003184 ಬರುತ್ತೆ. ಇದು ಪವರ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ 10⁻⁻6 -4 ಮೇಲೆ ಆದ್ರೆ -2, ಸೊ ಇಟ್ ಕಮ್ಸ್ ಔಟ್ ಟು ಬಿ -2. ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರೆ 3 ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 3.184 ಇಂಟು 10⁻3 ಈ ಕಡೆ ಹಾಕೊಂಡ್ರೆ -5 ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಬರುತ್ತೆ. ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ನೆಕ್ಸ್ಟ್ ಕ್ವಶನ್ ನಂಬರ್ 27. an electric dipole ಮೇಲೆ ಕ್ವಶನ್ ಇದೆ. ವಿತ್ ಡೈಪೋಲ್ ಮೊಮೆಂಟ್ ಅವರೇ ಕೊಟ್ಟಿದ್ದಾರೆ. ಡೈಪೋಲ್ ಮೊಮೆಂಟ್ ಎಷ್ಟಿದೆ? ಡೈಪೋಲ್ ಮೊಮೆಂಟ್ P is equal to 4 ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್ ಮೊಮೆಂಟ್ ಕೊಟ್ಟಿದ್ದಾರೆ, -10 ಕೂಲಂಬ್ ಮೀಟರ್ ಇದೆ. aligned at 30 degree with the direction of uniform electric field of 5 into 10⁻⁴. ಹಾಗಾದ್ರೆ ಈ 30 ಡಿಗ್ರಿ ಏನು? ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೊಮೆಂಟ್. ಅಂದ್ರೆ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ P ಅಂಡ್ E. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ತಗೊಳ್ಬಹುದು. ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಆ ಜಾಗದಲ್ಲಿ? ಯೂನಿಫಾರ್ಮ್ ಫೀಲ್ಡ್ 5 into 10⁻⁴ ನ್ಯೂಟನ್ ಪರ್ ಕೂಲಮ್ ಇದೆ. ದೆನ್ ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್ ಆಕ್ಟಿಂಗ್ ಆನ್ ದ ಡೈಪೋಲ್. ಟಾರ್ಕ್ ಅನ್ನ ಕಂಡುಹಿಡಿಯಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್, ವಿ ಹ್ಯಾವ್ ದ ಫಾರ್ಮುಲಾ. ಟಾರ್ಕ್ ಫಾರ್ಮುಲಾ EP sin theta. So torque is equal to, what is E there? 5 into 10⁻⁴ into dipole moment 4 into 10⁻⁻9. ಸರಿ ಇದೆ, -9 ಕೂಲಂಬ್ ಮೀಟರ್. ಇದನ್ನ ಸೆಂಟಿಮೀಟರ್ ಅನ್ಕೊಂಡು ಆಮೇಲೆ ಕನ್ವರ್ಟ್ ಮಾಡ್ಬಿಟ್ರ, ಇಟ್ ಈಸ್ ಅ ಯೂನಿಟ್ ಕೂಲಂಬ್ ಮೀಟರ್ ಇಂಟು ಸೈನ್ ಎಷ್ಟು ಡಿಗ್ರಿ? 30 ಡಿಗ್ರಿ. ಅಲ್ಲಿ ಏನಾಗುತ್ತೆ ಟಾರ್ಕ್ sin 30 ಡಿಗ್ರಿ 1/2 1/2 2 ಕ್ಯಾನ್ಸಲ್ ಆಯ್ತಂದ್ರೆ ಸೊ 5 2s 10 ಆಗುತ್ತೆ ಇಂಟು 10 to the power of -5. ಸೊ ಅಥವಾ ಇದನ್ನೇನಂತ ಬರೀಬಹುದು? 10⁻⁻⁴ ನ್ಯೂಟನ್ ಮೀಟರ್ ಅಂತ ಬರೀಬಹುದು. ಹೋಪ್ ನಿಮಗೆ 1 into 10⁻⁻⁴ ತಾನೇ ಬರೀರಿ, ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್. ಎ ಚಾರ್ಜ್ ಆಫ್ 1 ನ್ಯಾನೋಕೂಲಮ್ ಈಸ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ಒಂದು ಚಾರ್ಜ್ ಇದೆ, ಅದನ್ನ ಎಲ್ಲಿ ಪ್ಲೇಸ್ ಮಾಡಿದರೆ? ಚಾರ್ಜ್ ಎಷ್ಟು? 1 ನ್ಯಾನೋಕೂಲಮ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ಸೊ ನೋ ಪ್ರಾಬ್ಲಮ್. ಎಸ್ಟಿಮೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್. ಏನ್ ಕಂಡುಹಿಡಿಬೇಕಂತೆ? ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಂತೆ. ಎಷ್ಟು ದೂರದಲ್ಲಿ? 2 ಸೆಂಟಿಮೀಟರ್ ದೂರದಲ್ಲಿ. ಎಲ್ಲಿಂದ? ಆ ಸೋರ್ಸ್ ಚಾರ್ಜ್ ಇಂದ. ಈ ಚಾರ್ಜ್ ಇಂದ 2 ಸೆಂಟಿಮೀಟರ್ ದೂರದಲ್ಲಿ. ಹಾಗಾದ್ರೆ ಡಿಸ್ಟೆನ್ಸ್ ಏನಾಗುತ್ತೆ? 2 ಸೆಂಟಿಮೀಟರ್ಸ್ ದೂರದಲ್ಲಿ. ಸೊ ಇಲ್ಲಿ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ನ ಫಾರ್ಮುಲಾ ಯೂಸ್ ಮಾಡ್ಬೇಕು. ವೆರಿ ಸಿಂಪಲ್ ಪ್ರಾಬ್ಲಮ್. ಡ್ಯೂ ಟು ಪಾಯಿಂಟ್ ಚಾರ್ಜ್ ಏನಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏರ್ ಇದ್ದಾಗ ಅಥವಾ ವ್ಯಾಕ್ಯೂಮ್ ಇದ್ದಾಗ 1/4πε0 ಸೊ E is equal to 1/4πε0 ವ್ಯಾಲ್ಯೂ 9 into 10⁻⁻9. ಇದನ್ನ ಹಾಕುವಾಗ ಎಷ್ಟೊಂದು ಜನ ತಪ್ಪು ಮಾಡ್ತಾರೆ, ಕೇರ್ಫುಲ್ ಆಗಿರ್ರಿ. ಸೊ 1/4πε0 is 9 into 10⁻⁻9. ಚಾರ್ಜ್ ಎಷ್ಟು? 1 ನ್ಯಾನೋ 1 into 10⁻⁻9 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು? 2 ಸೆಂಟಿಮೀಟರ್. ಅಲ್ಲಿಗೆ 2 into 10⁻⁻2 ಹೋಲ್ ಸ್ಕ್ವೇರ್ ಆಗ್ತದೆ, ಬಿಕಾಸ್ ಇಟ್ ಈಸ್ R ಸ್ಕ್ವೇರ್. 2 into 10⁻⁻2 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಏನಾಗುತ್ತೆ? +9 -9 ಚಾರ್ಜ್ ಇಂದ ಅದ್ರ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ನಿಮಗೆ ಲೆಫ್ಟ್ ವಿತ್ ಓನ್ಲಿ 9. ಡಿನಾಮಿನೇಟರ್ ಏನಾಗುತ್ತೆ? 2 2s 2 ಸ್ಕ್ವೇರ್ 4 into 10⁻⁻2 ಹೋಲ್ ಸ್ಕ್ವೇರ್ ಇಸ್ -4. ಸೊ 9/4 ಎಷ್ಟಾಗುತ್ತೆ? 9/4 2.25 into 10 to the power of ಮೇಲೆ ಹೋದ್ರೆ -4 +4 ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಸೊ ಇದು ನೀವು 22,500 ಅಂತಾನು ಬರೆಯಬಹುದು. 22,500 ನ್ಯೂಟನ್ ಪರ್ ಕೂಲಮ್ ಅಂತಾನೆ ಬರೀಬಹುದು. ಇಷ್ಟು ಬರೆದ್ರೆ ಸಾಕು. ನೀವು ಯಾವುದೇ ನ್ಯೂಮರಿಕಲ್ ಮಾಡುವಾಗ ಯೂನಿಟ್ ಗಳನ್ನ ಮರಿಬೇಡ್ರಿ. ಬಹಳ ಕೇರ್ಫುಲ್ ಆಗಿ ಯೂನಿಟ್ ಅನ್ನ ಹಾಕಿ, ಕರೆಕ್ಟ್ ಯೂನಿಟ್ ಅನ್ನ ಹಾಕಿ, ಮತ್ತೆ ಯೂನಿಟ್ ಅನ್ನ ಬರೀರಿ ಪ್ಲಸ್ ಕರೆಕ್ಟ್ ಯೂನಿಟ್ ಅನ್ನ ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 29. 2 ಪಾಯಿಂಟ್ ಚಾರ್ಜಸ್ 2 ನ್ಯಾನೋಕೂಲಮ್ ಅಂಡ್ -4 ನ್ಯಾನೋಕೂಲಮ್ ಆರ್ ಲೊಕೇಟೆಡ್ 0.02 ಮೀಟರ್ ಅಪಾರ್ಟ್ ಇನ್ ವ್ಯಾಕ್ಯೂಮ್. ಮೀಟರ್ ಅಲ್ಲಿ ಇದೆ ಡಿಸ್ಟೆನ್ಸ್. ನೋ ಪ್ರಾಬ್ಲಮ್. ಕಡೆ 2 ನ್ಯಾನೋಕೂಲಮ್ ಇದೆ, ಬರ್ಕೊಂಡ್ ಬಿಡ್ತೀನಿ. ಇನ್ನೊಂದ್ ಕಡೆ -4 ನ್ಯಾನೋಕೂಲಮ್ ಇದೆ, ಬರ್ಕೊಳ್ತೀನಿ. ಮಧ್ಯ ಗ್ಯಾಪ್ ಎಷ್ಟಿದೆ? R ಅಂತ ಬರ್ಕೊಳ್ಳೋಣ. ಅದನ್ನ R ಎಷ್ಟು? 0.02 ಮೀಟರ್ ಇದೆ. ಫೈಂಡ್ ದ ಫೋರ್ಸ್ ಬಿಟ್ವೀನ್ ದೆಮ್ ಅಂತ ಕೇಳ್ತಾರೆ. ವೆರಿ ಸಿಂಪಲ್ ಕ್ವಶನ್. ಸೊ ಫೋರ್ಸ್ ಬಿಟ್ವೀನ್ ದೆಮ್ ಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಕೂಲಮ್ಸ್ ಲಾ.
ಇಲ್ಲೇನಿದೆ ವ್ಯಾಕ್ಯೂಮ್ ಇದೆ, ವ್ಯಾಕ್ಯೂಮ್ ಇರಿಂದ ಏನಂತ ಬರ್ಕೊಳ್ಳೋದು, ಫೋರ್ಸ್ ಕಾನ್ಸ್ಟೆಂಟ್ ಬಿಕಮ್ಸ್ 1/4 ಎಪ್ಸಿಲಾನ್ ನಾಟ್ ಇಂಟು Q1 Q2 ಬೈ ಆರ್ ಸ್ಕ್ವೇರ್. ಫಸ್ಟ್ ಫಾರ್ಮುಲಾ ಬರೀರಿ, ದೆನ್ ಸಬ್ಸ್ಟಿಟ್ಯೂಟ್ ಮಾಡಿ. ಎಫ್ ಈಸ್ ಈಕ್ವಲ್ ಟು 1/4 ಎಪ್ಸಿಲಾನ್ ನಾಟ್ ವ್ಯಾಲ್ಯೂ 9 ಇಂಟು 10⁹ ಇಂಟು Q1 ಎಷ್ಟು ಯಾವ್ದಾದ್ರು ತಗೊಳ್ಬೋದು, Q1 2 ಇಂಟು 10⁻⁻9 ಮರೆತು ಬಿಡ್ತೀರಾ, ಇಂಟು -4 ಹಾಕೊಂಬಿಟ್ರಾ. You had to put only its the magnitude, only its magnitude is positive charge, plus ಹಾಕಣಂಗಿಲ್ಲ ಮೈನಸ್ ಹಾಕಣಂಗಿಲ್ಲ. ಸೊ ಜಸ್ಟ್ ದೇರ್ ಮ್ಯಾಗ್ನಿಟ್ಯೂಡ್ಸ್. ಅಲ್ಲಿಗೆ ವ್ಯಾಲ್ಯೂ ಎಷ್ಟು 4 ಇಂಟು 10⁻9 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಡಿಸ್ಟೆನ್ಸ್ ಎಷ್ಟಿದೆ ಎರಡರ ಮಧ್ಯೆ 0.02 ಮೀಟರ್ ಇದೆ. ಸೊ ನೋ ಪ್ರಾಬ್ಲಮ್, 0.02 ಸ್ಕ್ವೇರ್. ಈಗ ನ್ಯೂಮರೇಟರ್ನ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳುವ. ಸೊ ಇಲ್ಲೇನಾಗುತ್ತೆ, +9 -9 ಒಂದು ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು ಉಳ್ಕೊಳ್ಳುತ್ತೆ. ಸೊ ನ್ಯೂಮರೇಟರ್ ಉಳಿದಿದ್ದು 9 ಇಂಟು 2 ಇಂಟು 4. ಸೊ ಇಲ್ಲಿ ನ್ಯೂಮರೇಟರ್ 9 ಇಂಟು 2 ಇಂಟು 4 ಈಸ್ 72 ಇಂಟು 10⁻⁻9 ಹಾಗೆ ಇರುತ್ತೆ. ಡಿನಾಮಿನೇಟರ್ 0.02 ಹೋಲ್ ಸ್ಕ್ವೇರ್ ಮಾಡಿದ್ರೆ 0.0004 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ, 72/0.0004 ಮಾಡ್ರಿ, ಹಿಂಗಿಷ್ಟು ಬರುತ್ತೆ, 1,80,000 ಬರುತ್ತೆ. 10⁻⁻9 ಹಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ, ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಶಿಫ್ಟ್ ಮಾಡೋಣ, 1 2 3 4 5 ಇಲ್ಲಿಗೆ ಶಿಫ್ಟ್ ಮಾಡ್ಕೊಡಿದೆ. ಡೆಸಿಮಲ್ ಪಾಯಿಂಟ್ ಅಲ್ಲಿಗೆ 5 ಶಿಫ್ಟ್ ಮಾಡಿದೆ, ಅಲ್ಲಿಗೆ 5 ಈ ಕಡೆ ತೊಗೊಂಡಿದೆ, ಉಳಿದಿದ್ದೆಷ್ಟು -4. ಸೊ 1.8 ಇಂಟು 10⁻⁻4 ನ್ಯೂಟನ್, ಬಿಕಾಸ್ ವಿ ಆರ್ ಫೈಂಡಿಂಗ್ ದ ಫೋರ್ಸ್. ನ್ಯೂಟನ್ ಬರುತ್ತೆ ಅಷ್ಟೇ, ದಟ್ಸ್ ಇಟ್. ನೆಕ್ಸ್ಟ್, ಸೊ ಇಲ್ಲಿಗೆ 2 ಮಾರ್ಕ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಇದನ್ನ ನೋಡ್ಕೊಳ್ಳಿ, ಯಾಕೆಂದ್ರೆ ಕ್ವಶನ್ ಬ್ಯಾಂಕನ್ನ ಬೋರ್ಡ್ ಅವರೇ ಬಿಟ್ಟಿರೋದ್ರಿಂದ ತುಂಬಾ ಪಾಸಿಬಿಲಿಟಿ ಇದೆ ಇವೇ ಕ್ವಶನ್ಸ್ ಬರೋ ಅಂಥದ್ದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡುವ. ಅದಾದಮೇಲೆ 5 ಮಾರ್ಕ್ಸ್, ದೆನ್ ನ್ಯೂಮೆರಿಕಲ್ಸ್. ಕೀಪ್ ವಾಚಿಂಗ್. ದಯವಿಟ್ಟು ಶೇರ್ ಮಾಡಿ ವಿಡಿಯೋಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.